ಇವತ್ತಿನ ಡೈನಮಿಕ್ ಕಾಪ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕೊಡಗು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ IPS. ನಿಮ್ಮ ಕೆಲಸ ನಿಮಗೆ ಹೇಗೆ ಹೆಮ್ಮೆ ತಂದುಕೊಡ್ತಾ ಇದೆ? ಹಾಗಾದ್ರೆ ಪೊಲೀಸ್ ಕೆಲಸ ಒಂದು ಚಾಲೆಂಜಿಂಗ್ ಜಾಬ್. ಇಮಿಡಿಯೇಟ್ಲಿ ನಮಗೊಂದು ಜಸ್ಟಿಸ್ ಕೊಡೋದಕ್ಕೆ ಒಂದು ಅವಕಾಶ ಸಿಗ್ತದೆ. ನಿಮ್ಮ ಪ್ರೊಬೇಷನರಿ ಎಲ್ಲ ಇತ್ತು ಹಾಗಾದ್ರೆ? ಸೊ ನನ್ನ ಪ್ರೊಬೇಷನರಿ ನಾನು ಗುಲ್ಬರ್ಗನಲ್ಲಿ ಮಾಡಿ ನಮಗೆ ಆವಾಗ AC ಗಾಡಿ ಎಲ್ಲ ಯಾವುದು ಕೊಡಲ್ಲ. ಒಂದು ಹಳೆಯ ಬೊಲಿರೋ ಒಂದು ಇರ್ತದೆ, ಮಹಾಗೌನ್ ಅಂದ್ರೆ ಒಂದು ಸ್ಟೇಷನ್. ಹೋಗುವಾಗ ಸುತ್ತಮುತ್ತ ಯಾರು ಇರಲ್ಲ, ಹೆಂಗೆ ಯಾರು ಜನರು ಯಾರು ಕಾಣಲ್ಲ, ಯಾವ ಪ್ರಾಣಿಗಳು ಕಾಣಲ್ಲ, ಯಾರು ಜನರು ಕಾಣಲ್ಲ. ಏನಪ್ಪ ನಾವು ಏನು ಬಂದು ಸಿಕ್ಕಾಕೊಂಡ್ಬಿಟ್ಟಿದೀಯಾ ಇಲ್ಲಿ ಅಂತ ಬಂದ್ಬಿಟ್ಟಿದೆ ನಮಗೆ. ಫಸ್ಟ್ ಟೈಮ್ ಟ್ರೈನಿಂಗ್ ಅಲ್ಲಿ ಯೂನಿಫಾರ್ಮ್ ಹಾಕಿದಾಗ ಹೆಂಗ್ ಅನ್ನಿಸ್ತು? ಯಾವ ರೀತಿ ಫೀಲಿಂಗ್ ಆಯ್ತು? ಆ ಯೂನಿಫಾರ್ಮ್ ಹಾಕುವಾಗ ಒಂದು ಫೀಲ್ ಏನಿರುತ್ತೆ ಅಂದ್ರೆ ಯು ವಿಲ್ ಫೀಲ್ ಲೈಕ್ ಅ ಡಿಫರೆಂಟ್ ಪರ್ಸನ್. ಫಸ್ಟ್ ಟೈಮ್ ನೋಡುವಾಗ ಆ ಫೀಲಿಂಗ್ ನಾವು ಹೇಳಕ್ಕಾಗಲ್ಲ. ಯೂನಿಫಾರ್ಮ್ ಕಮ್ಸ್ ವಿತ್ ಲಾಟ್ ಆಫ್ ಜವಾಬ್ದಾರಿ. ಹುಬ್ಳಿಯಲ್ಲಿ ಯಾವ ರೀತಿ ಚಾಲೆಂಜಸ್ ಇತ್ತು ನಿಮಗೆ? ಸೊ ಹುಬ್ಳಿಯಲ್ಲಿ ಸ್ವಲ್ಪ ಕ್ರೈಮ್ ರೇಟ್ ಜಾಸ್ತಿ. ಕೊತ್ತಂಬರಿ ಒಬ್ಬನ 10 ರೂಪಾಯಿ ಇನ್ನೊಂದು 15 ರೂಪಾಯಿಗೆ ಹಾಕಿದಾನಂದ್ರೆ ಒಂದು ಚಾಟ್ ಹಾಕಿಬಿಡ್ತೇನೆ. ಯಾವ್ದಾದ್ರು ಒಂದು ನಿಮ್ಮ ನಿದ್ದೆ ಕೆಡ್ತಿರುವಂತ ಕೇಸ್ ಇದೆಯಾ ಹಾಗಾದ್ರೆ? ಸೊ ನಮಗೆ ಭಾಳಷ್ಟು ಪ್ರತಿ ದಿವಸ ನಿದ್ದೆ ಕೆಡುವ ಕೇಸಸ್ ಭಾಳಷ್ಟು ಇದೆ. ಆಲ್ಮೋಸ್ಟ್ ಥಾಯ್ಲೆಂಡ್ಲಿಂದ ದುಬೈಗೆ ಹೈಡ್ರೋ ಗಂಜಾ ಅಂದ್ರೆ ಒಂದು ಪೆಡ್ಲಿಂಗ್ ಮಾಡ್ತಾ ಇದ್ರು. ಆ ಕೇಸನ್ನು ಹಿಡಿದಿದ್ದೀವಿ ಆಸ್ ಅ ಟೀಮ್. ಹೈದ್ರಾಬಾದಲ್ಲಿ ಮರ್ಡರ್ ಮಾಡಿ ಬ್ಯಾಂಗ್ಳೂರ್ಗೆ ಬಾಡಿ ತೊಗೊಂಡು ಬಂದು ಮುಂದೆ 3 ಜನ ಸೇರಿಕೊಂಡು ಇಲ್ಲಿ ಇಂಟೀರಿಯರ್ ಪ್ಲೇಸಲ್ಲಿ ಬಾಡಿಯನ್ನು ಹಾಕಿಬಿಟ್ಟು ಹೋಗಿಬಿಟ್ಟಿದ್ದಾರೆ. ಅಕ್ಯೂಸರನ್ನು ನಾವು ಅವನು ತಪ್ಪಿಸ್ಕೊಂಡು ಹೋಗಿಬಿಟ್ಟಿದ್ದಾನೆ. ಅವನು ಒಬ್ಬನ ಹರಿಯಾಣನಲ್ಲಿ ಇದ್ದಾನೆ, ಒಬ್ಬನ ಬ್ಯಾಂಗ್ಳೂರ್, ಇನ್ನೊಬ್ಬ ಹೈದ್ರಾಬಾದ್. ಬಾಡಿ ಬೆಂಕಿ ಹಾಕಿಬಿಟ್ಟಿದ್ದಾನೆ. ಬಾಡಿ ಯಾವುದಂದ್ರೆ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ನಮಸ್ಕಾರ ವೀಕ್ಷಕರೇ, ಪೊಲೀಸ್ ಟೈಮ್ಸ್ ಡಿಜಿಟಲ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ಇವತ್ತಿನ ಡೈನಮಿಕ್ ಕಾಪ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕೊಡಗು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ IPS ಆಫೀಸರ್ ಸರ್ ಅವರು. ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನ ಈ ಒಂದು ಉನ್ನತ ಸ್ಥಾನದಲ್ಲಿ ನೋಡೋದಕ್ಕೆ. ಹೇಗೆ ಅಂತ ಹೇಳಿದ್ರೆ, ಭಾರತದ ಒಂದು ಬಾರ್ಡರ್ ಅನ್ನ ಕಾಯೋದಕ್ಕೆ ಹೇಗೆ ಸೈನಿಕರು ಇರ್ತಾರೋ ಹಾಗೆ ಭಾರತದ ಒಳಗಡೆ ಕಾಯೋದಕ್ಕೆ ನಿಮ್ಮಂತಹ ಸೈನಿಕರು ಇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೇಗೆ ಅನಿಸ್ತಾ ಇದೆ ಈ ಒಂದು ಉನ್ನತ ಸ್ಥಾನದಲ್ಲಿ ನೀವಿದ್ದೀರಾ? ನಿಮ್ಮ ಕೆಲಸ ನಿಮಗೆ ಹೇಗೆ ಹೆಮ್ಮೆ ತಂದುಕೊಡ್ತಾ ಇದೆ ಹಾಗಾದ್ರೆ? ಪೊಲೀಸ್ ಕೆಲಸ ಒಂದು ಚಾಲೆಂಜಿಂಗ್ ಜಾಬ್. ಇಮಿಡಿಯೇಟ್ಲಿ ನಮಗೊಂದು ಜಸ್ಟಿಸ್ ಕೊಡೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಈಗ ಬೆಳಗ್ಗೆಯಿಂದ ನೀವು ನೋಡ್ತಾ ಇದ್ದೀರಿ, ಒಂದು 20 ಜನ ಬಂದ್ಬಿಟ್ಟು ನಮಗೆ ಅನ್ಯಾಯ ಆಗಿದೆ, ಅರೆಸ್ಟ್ ಮಾಡಿಲ್ಲ ಇಮಿಡಿಯೇಟ್ಲಿ. ಕೆಲವೊಂದಲ್ಲಿ ನಮಗೆ FIR ಮಾಡಿಲ್ಲ ಅಂದರೆ ಇಲ್ಲೋದು ಕಾನೂನು ರೀತಿಯಲ್ಲಿ ಕ್ರಮ. ಒಂದು ತಪ್ಪು ಮಾಡೋರಿಗೆ ಭಯ. ಸಮುದಾಯದಲ್ಲಿ ಒಂದು ಶಾಂತಿ ಭಂಗ ಯಾರು ಉಂಟು ಮಾಡ್ತಾರೆ ಅಂದರೆ ಅವ್ರ ಮೇಲ್ಗಡೆ ಕ್ರಮ ಕೈಗೊಳ್ಳೋದು. ಸೊ ಒಂದು ಸಮುದಾಯಕ್ಕೆ ನಾವು ಸ್ಯಾಲ್ರಿ ನಮಗೆ ಬರ್ತಾ ಇದೆ, ಸೊಸೈಟಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಸೇವೆ ಮಾಡೋ ಥರನೂ ನಮಗಿರ್ತದೆ. ಎಕ್ಸಸ್ ಆಗಿ ಈ ಸ್ಯಾಲ್ರಿಗಿಂತ ಜಾಸ್ತಿ ನಾವು ಕೆಲವೊಂದು ಸಾರಿ ಕೆಲಸ ಮಾಡ್ತೀವಿ, ಡೇ ಆ್ಯಂಡ್ ನೈಟ್ ಮಾಡ್ತೀವಿ, ಕೆಲವೊಂದು ಸಾರಿ 24 hours ಕೆಲಸ ಮಾಡ್ತೀವಿ. ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಸೊ ಎಷ್ಟು ನಮಗೆ ಕೆಲವೊಂದು ಕೆಲಸನಲ್ಲಿ ನಮಗೆ ಇಷ್ಟ ಇಲ್ಲ ಅಂದರೆ ಅದರಲ್ಲಿ ಖುಷಿ ಆಗಲ್ಲ. ಆ ಕೆಲಸವನ್ನು ನೀವು ಇಂಟ್ರೆಸ್ಟಿಂದ ಮಾಡಲ್ಲ ಅಂದರೆ ನೀವು ಸಕ್ಸಸ್ಫುಲ್ ಆಗೋದಕ್ಕೂ ಸಾಧ್ಯನೇ ಇಲ್ಲ. ಸೊ ನಮಗೆ ಪರ್ಸನಲಿ ನನಗೆ ಇದು ಒಂದು ಸಕ್ಸಸ್ಫುಲ್ ಜಾಬ್ ಅಂದರೆ ನಾನು ಅನ್ಕೊಳ್ತೀನಿ. ಹಾಗಾದರೆ ಎಲ್ಲರಿಗೂ ಸಹ ಚಿಕ್ಕ ವಯಸ್ಸಲ್ಲಿ ನಾನು ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ಪೊಲೀಸ್ ಆಗಬೇಕು ಅಂತ ಆಸೆಗಳಿದ್ದೇ ಇರುತ್ತೆ. ನಿಮಗೆ ಯಾವ ರೀತಿ ಆಸೆ ಇತ್ತು? ನಿಮ್ಮ ಚಿಕ್ಕ ವಯಸ್ಸಿಂದನೂ ಪೊಲೀಸ್ ಆಗಬೇಕು ಅಂತಲೇ ಆಸೆ ಇತ್ತು ಅಥವಾ ಬೇರೆ ಏನಾದರೂ ಆಸೆ ಇತ್ತಾ ಸರ್ ನಿಮಗೆ? ಇಲ್ಲ, ನಾವು ನಾರ್ಮಲ್ ಥರನೇ ಇದ್ದೆ. ನಮ್ಮ ತಂದೆ ತಾಯಿ ರೈತರೇ ರೈತರೇ ಇದ್ದರು. ಈಗಲೂ ರೈತರ ಕೆಲಸ ಮಾಡ್ಕೊಂಡಿದ್ದಾರೆ. ತಾಯಿ ಏನು ಓದಿಲ್ಲ, ತಂದೆ ಒಂದು 5ನೇ ಕ್ಲಾಸ್ ಓದಿದ್ದಾರೆ. ಸಣ್ಣ ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ. ಡಾಕ್ಟರ್ ದೊಡ್ಡದಾಗಿ ಕೆಲಸ ಆಗಬೇಕಂದ್ರೆ ಡಾಕ್ಟರ್ ಆಗಬೇಕು, ಇಲ್ಲ ಇಂಜಿನಿಯರ್ ಆಗಬೇಕು, ಇಲ್ಲಾಂದರೆ ಲಾಯರ್ ಆಗಬೇಕು. ಸೊ ನಾವು ಯಾವಾಗಲೂ ಡಾಕ್ಟರ್ ಆಗಬೇಕಂದ್ರೆ ನಾನು ಎಲ್ಲರೂ ಇರೋ ಥರ ಒಂದು ಸಾರಿ ಡಾಕ್ಟರ್ ಅಂದರೆ ಹೇಳ್ತಾ ಇದ್ದೆ, ಲಾಯರ್ ಅಂದರೆ ಹೇಳ್ತಾ ಇದ್ದೆ. +1 +2ನಲ್ಲಿ ಐ ಥಾಟ್ ದಟ್ ಡಾಕ್ಟರ್ ಆಗಬೇಕಂದ್ರೆ ಅಂದ್ಕೊಂಡು ಚೆನ್ನಾಗಿ ಓದಿದೆ. ಒಂದು 2 ಮಾರ್ಕಲ್ಲಿ ಐ ಕುಡಿನ್ ಗೆಟ್ BBSc. ದೆನ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿದೆ. ಟಾಪ್ ಇಂಜಿನಿಯರಿಂಗ್ ಕಾಲೇಜ್, ತಮಿಳ್ನಾಡಲ್ಲಿ ಇರೋ ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್. ಕೆಮಿಕಲ್ ಇಂಜಿನಿಯರಿಂಗ್ ಸಿಕ್ಕಿದೆ, ಅದು ಒಂದು ಗೌರ್ಮೆಂಟ್ ಕಾಲೇಜ್. ಸೊ ಅಲ್ಲಿ ಹೋಗಿ ಆದಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ. ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ನ್ಯೂಸ್ ಪೇಪರ್ಸ್. ಕಾಲೇಜಲ್ಲಿ ಸ್ಕೂಲಲ್ಲಿ ಇರುವಾಗ ನಮ್ಮ ಗೌರ್ಮೆಂಟ್ ಸ್ಕೂಲ್ ಏನೋ ನಮಗೆ ಎಕ್ಸ್ಪೋಸರ್ ತುಂಬ ಕಮ್ಮಿ, ವೆರಿ ಲಿಮಿಟೆಡ್, ತುಂಬ ಇಂಟೀರಿಯರ್ ವಿಲೇಜ್. ಸೊ ಬಾರ್ಡರ್ ವಿಲೇಜ್, ಡಿಸ್ಟಿಕಲ್ಲಿ ಬಾರ್ಡರ್ ವಿಲೇಜ್ ಅಂದರೆ ಹಿಂಗೆ ಇರ್ತದೆ. ಸೊ ನಾನು ಚೆನ್ನೈಗೆ ಹೋಗಿ ಆದಮೇಲೆ ನ್ಯೂಸ್ ಪೇಪರ್ ಓದೋದು ಇದೆಲ್ಲ ಸ್ವಲ್ಪ ಅಭ್ಯಾಸ ಎಲ್ಲ ಜಾಸ್ತಿ ಆಗ್ತಾಯಿತ್ತು. ಆವಾಗ ಇಂಟ್ರ್ಯಾಕ್ಷನ್ ಅದು ನಾನು ಹೇಳಿದನಲ್ಲ
ಅದು ಒಂದು ದೊಡ್ಡ ಕಾಲೇಜ್, ಭಾಳಷ್ಟು ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಇರಲಿ, IAS IPS ಆಫೀಸರ್ಸ್ ತುಂಬ ಇಂಟ್ರಾಕ್ಷನ್ ನಮಗೆ ಅವಾಗ ಅವಕಾಶ ಸಿಕ್ಕಿದೆ. ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ನ್ಯೂಸ್ ಪೇಪರ್ಸ್. ಸೊ ಏನಂದರೆ ಎಲ್ಲ ಕಡೆನ ಕರಪ್ಷನ್, ಕೆಲವೊಂದು ಅಧಿಕಾರಿಗಳು ಅದರಲ್ಲಿ ಒಳ್ಳೆಯ ಅಧಿಕಾರಿಗಳನ್ನು ನ್ಯೂಸಲ್ಲಿ ಬರೀತಾ ಇರ್ತಾರೆ, ಇಂಥ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇವ್ರಿಗೆ ಪನಿಷ್ಮೆಂಟ್ ಆಗಿದೆ, ಸೊ ಇವರಿಷ್ಟು ಕರಪ್ಷನನ್ನು ಕಂಡುಹಿಡಿತಾ ಇದ್ದರು, ಇವ್ರ ಮೇಲ್ಗಡೆ ಪೊಲಿಟಿಷಿಯನ್ ಮೇಲ್ಗಡೆ ಇರಲಿ ಇಲ್ಲ ಆಫೀಸರ್ ಮೇಲ್ಗಡೆ ಕ್ರಮ ಕೈಗೊಂಡಿರುವುದು, ಇಂಥ ನ್ಯೂಸ್ ಎಲ್ಲ ನೋಡುವಾಗ ಒಂದು ಸೈಡು ನೆಗೆಟಿವ್ ನ್ಯೂಸ್, ಸಮುದಾಯದಲ್ಲಿ ಇಷ್ಟು ತಪ್ಪು ನಡೀತಾ ಇದೆ, ಇನ್ನೊಂದು ಸೈಡಲ್ಲಿ ಭಾಳಷ್ಟು ಆಫೀಸರ್ಸ್ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡೋರು. ಸೊ ಅದು ನಾವು ನೋಡುವಾಗ ನನ್ನ ತಲೆಗೆ ಬಂತು, ಕೆಮಿಕಲ್ ಇಂಜಿನಿಯರಿಂಗ್ ಓದ್ತಾ ಇದೆ, ಒನ್ ಆಫ್ ದ ಪ್ರೀಮಿಯರ್ ಕಾಲೇಜ್, ಅಲ್ಲಿ ನಮಗೆ ಕಾಲೇಜ್ ಮುಗಿದುವಾಗಲೇ ನಮಗೆ ಅಲ್ಲಿ ಕೆಲಸ ಸಿಗ್ತದೆ, ಜಾಬ್ ಇಂಟರ್ವ್ಯೂ ನಾವು ಹೋಗ್ತೀವಿ ಅಂದ್ರೆ ನಮಗೆ ಕೆಲಸ ಅಂಥ ಕಾಲೇಜು. ಸೊ ನಾವು ಅರಿಯರ್ಸ್ ಯಾವುದಿಲ್ಲ, ಸೊ ಅವಕಾಶ ಇತ್ತು. ಈಗ ಐ ಹ್ಯಾವ್ ಟು ಚೂಸ್ ಇದರ್ ವೇ. ಒಂದು ಸೈಡು ತಂದೆ ತಾಯಿ ಕೆಲಸಕ್ಕೆ ಹೋಗ್ತೀವಿ ಅಂದರೆ ಇಂಜಿನಿಯರಿಂಗ್ ಮಾಡಿಬಿಟ್ಟಿದ್ದಾನೆ, ಕೆಲಸಕ್ಕೆ ಹೋಗಬೇಕು. ಅದರ್ ಸೈಡ್ ನನಗೆ ಈ ಕೆಲಸನಲ್ಲಿ ಯಾವುದೋ ಒಂದು ಕಂಪನಿಗೆ ಹೋಗಿ ಕೆಲಸ ಮಾಡಿ ಏನು ಪ್ರಯೋಜನ, ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ನನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ನನಗೆ ಅವಕಾಶ ಸಿಕ್ಕಿದೆ, ಕಾಲೇಜು ಗೌರ್ಮೆಂಟ್ ಕಾಲೇಜು, ಫೀಸು ತುಂಬ ಕಮ್ಮಿ ಇತ್ತು. ಇದೆಲ್ಲ ನಾವು ಮಾಡಿ ಆದಮೇಲೆ ಅಟ್ಲೀಸ್ಟ್ ನಮಗೆ ಈ ಜನರ ಟ್ಯಾಕ್ಸ್ಗಳಿಂದ ನಮಗೊಂದು ಅವಕಾಶ ಸಿಕ್ಕಿದೆ, ನಾವು ಈಗ ಮೇಲೆ ಬರೋದಕ್ಕೆ ಅವಕಾಶ ಸಿಕ್ಕಿದೆ. ನಾವು ವಾಟ್ ವಿ ಆರ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಅಂದರೆ ಇರುವಾಗ ಯಾವುದೋ ಒಂದು ಒಂದು ಪ್ರೈವೇಟ್ ಜಾಬಕ್ಕೆ ಹೋಗಿ ಏನು ನಾವು ಒಳ್ಳೆಯ ಸ್ಯಾಲ್ರಿ ಬರಬಾರ್ದು, ಬಟ್ ಆದರೆ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು. ಇನ್ನೊಂದು ನನ್ನ ತಲೆಯಲ್ಲಿ ಇತ್ತು. ಸೊ ಯಾವಾಗಲೂ ನಾವು ನಮ್ಮ ಅಭ್ಯಾಸ ಏನಿರ್ತಂದ್ರೆ ತಪ್ಪನ್ನು ನಾವು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವರು ಸರಿ ಇಲ್ಲ, ವಿ ಕ್ರಿಟಿಸೈಸ್ ಎವ್ರಿ ಒನ್, ಆಫೀಸರ್ಲಿಂದ, ಗೌರ್ಮೆಂಟ್ಲಿಂದ, ಪೊಲಿಟಿಷಿಯನ್ನಿಂದ, ಜುಡಿಷಿಯರಿ ಎಲ್ಲರನ್ನೂ ನಾವು ಕ್ರಿಟಿಸೈಸ್ ಮಾಡ್ತೀವಿ. ಬಟ್ ಪರ್ಸ್ನಲಿ ನಾವು ಟು ವಾಟ್ ಎಕ್ಸ್ಟೆಂಟ್ ವಿ ಆರ್ ಆನ್ ದ ರೈಟ್ ಸೈಡ್. ಏನು ಮಾಡ್ತೀವಿ, ಒಂದು ಗಾಡಿಯಲ್ಲಿ ಕುಡಿದ್ಬಿಟ್ಟು ನಾವೇ ಗಾಡಿ ಓಡಿಸ್ತೀವಿ. ಪೊಲೀಸ್ ಹಿಡಿತಾರೆ ಅಂದರೆ ಯಾರೋ ಒಂದು ಗೊತ್ತಿರೋ ಪೊಲಿಟಿಷಿಯನ್ಕೋ ಸೀನಿಯರ್ ಆಫೀಸರ್ಕೋ ಕಾಲ್ ಮಾಡಿ ಬಿಡಕ್ಕೆ ಹೇಳ್ತೀವಿ. ಹೌದು, ನಮ್ಮ ಜನರು ಹಂಗೇನೆ, ಎಲ್ಲರೂ ಸರಿ ಇರಬೇಕು. ಬಟ್ ಅವರು ಹೆಂಗೆ ಇರ್ತಾರೆ ಅಂದರೆ ಅದು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ, ಅವರು ತನ್ನನ್ನೇ ಅವರು ರಿವ್ಯೂ ಮಾಡಲ್ಲ. ಸೊ ನನಗೆ ಏನು ಅವಾಗ ಇತ್ತಂದ್ರೆ, ಸೊ ನಾನು ಇದು ಕ್ರಿಟಿಸೈಸ್ ಮಾಡೋದು ಇಸ್ ನಾಟ್ ದ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಬೇಕಾದರೆ ನೀವು ಚೇಂಜ್ ಆಗಬೇಕು, ಸಿಸ್ಟಮನ್ನು ಚೇಂಜ್ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಇರುವ ಎಲ್ಲವನ್ನು ನಾವು ಚೇಂಜ್ ಮಾಡೋದಕ್ಕೆ ಅವಕಾಶ ಇಲ್ಲ, ಬಟ್ ನಿಮ್ಮ ಸ್ಪಿಯರಲ್ಲಿ ನೀವು ಎಷ್ಟು ಚೇಂಜ್ ಮಾಡೋಕ್ಕೆ ಸಾಧ್ಯನೋ ಇರ್ತದೆ ಅದು ನೀವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದೆ ನೀವು ಸುಮ್ಮನೆ ಕ್ರಿಟಿಸೈಸ್ ಮಾಡೋದು ಇಟ್ ಈಸ್ ಅ ವೇಸ್ಟ್ ಆಫ್ ಟೈಮ್. ಸೊ ಆ ಮೊಮೆಂಟಲ್ಲಿ ಆ ನ್ಯೂಸ್ ನೋಡಿ ಈ ಕರಪ್ಷನ್ ಒಂದು ಸಿಸ್ಟಮಲ್ಲಿ ಸಪೋರ್ಟ್ ಮಾಡೋದಕ್ಕೆ ಇದೆಲ್ಲ ಅವಕಾಶ ಇತ್ತಂದರೆ ಗೊತ್ತಾಗಿದೆ. ಸೊ ಆದಮೇಲೆ ಇದು ಮಾಡಬೇಕಂದ್ರೆ ನನ್ನ ತಲೆಗೆ ಬಂತು. UPSCಯಲ್ಲಿ ಕೆಲವೊಂದು ಆಫೀಸರ್ಸ್ ಜೊತೆ ಇಂಟ್ರ್ಯಾಕ್ಷನ್ ಎಲ್ಲ ಕಾಲೇಜಲ್ಲಿ ಎಲ್ಲ ಅವಕಾಶ ಇತ್ತು. ಅವಾಗ ನೀವು ಯಾಕೆ ಇದು ಮಾಡಬಾರ್ದು ಅಂದರೆ ಇರುವಾಗ ದೆನ್ ಐ ಡಿಸೈಡೆಡ್ ದಟ್ ಸಿವಿಲ್ ಸರ್ವಿಸ್ಗೆ ಹೋಗಬೇಕಂದ್ರೆ ತಲೆಗೆ ಬಂತು. ಸೊ ಕಾಲೇಜ್ ಆಲ್ಮೋಸ್ಟ್ ಮುಗಿತಾ ಬಂತು. ದೆನ್ ಈಗ ಕೆಲಸ ನಾವು ಯಾವುದು ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ. ಸೊ ಐ ವಾಸ್ ವೆರಿ ಕ್ಲಿಯರ್, ನಾವು ಸಿವಿಲ್ ಸರ್ವಿಸ್ಗೆ ಹೋಗಬೇಕು, ಯಾವ ಕಾರಣಕ್ಕೂ ಬೇರೆ ಯಾವುದಕ್ಕೂ ಹೋಗಬಾರ್ದು. ಸೊ ಅವಾಗ ಕೋಚಿಂಗ್ ಸೆಂಟರ್ ಭಾಳಷ್ಟು ಇತ್ತು. ಸೊ ನಾವು ಹೋಗಿ ಹೇಳಿದ್ವಿ ಕೋಚಿಂಗ್ ಸೆಂಟ್ರಲ್ಲಿ ಇಂಥಾಗ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಆಗಬೇಕು. ಎಷ್ಟಂದರೆ ಇರುವಾಗ ಮಿನಿಮಮ್ ಆವಾಗ ಒಂದು 2013 ನಾನು ಹೇಳ್ತಾ ಇರೋದು ಒಂದು 1.25 ಲಕ್ಷ ಮಿನಿಮಮ್ 1 to 1.25 ಲ್ಯಾಕ್ ಇತ್ತು. ಸೊ ಫೀಸ್ ಪೇಮೆಂಟ್ ಮಾಡಬೇಕು. ಐ ವಾಸ್ ನಾಟ್ ಏಬಲ್ ಟು ಪೇ. ನನ್ನ ಕೈಯಲ್ಲಿ, ನನ್ನ ತಂದೆ ತಾಯಿಯಲ್ಲಿ ಅಷ್ಟು ಕೈಯಲ್ಲಿ ದುಡ್ಡಿಲ್ಲ. ನಮಗೆ ವರ್ಷಕ್ಕೆ ಅವಾಗ ಒಂದು 60,000 70 ಸಾವಿರ ನಮ್ಮ ಜಮೀನಿನಿಂದ ಸಿಗ್ತಾಯಿತ್ತು. ಕಾಲೇಜಲ್ಲಿ ನಾನು ಲೋನ್ ತೊಗೊಂಡೆ ನಾನು ಇದು ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಸೊ ನಾನು ಯೋಚನೆ ಮಾಡಿದೆ 10th ಐ ಹ್ಯಾವ್ ಹಿಸ್ಟ್ರಿ. 10th ಹೆಂಗೆ ಅಂದರೆ 10th ನನಗೆ 2 ಟೀಚರ್ ಇದ್ದರು, 3 ಸಬ್ಜೆಕ್ಟಿಗೆ ಟೀಚರ್ ಇಲ್ಲ. ಸೊ ಬಟ್ ಸ್ವಲ್ಪ ಗೈಡೆನ್ಸ್ ಅದು ಇದೆಲ್ಲ ತೊಗೊಂಡು ನಾನೇ ಓದಿದೆ. ಟ್ಯೂಷನ್ ಅಂತಾಗೆಲ್ಲ ನಾವು ಅಲ್ಲಿಗ ಹಳ್ಳಿಲಿ ಇರಲಿಲ್ಲ. ಸೋಷಿಯಲ್ ಸೈನ್ಸ್ ನನಗೆ ಚೆನ್ನಾಗಿ ಬರ್ತಾಯಿತ್ತು. ಸೊ ಇದೆಲ್ಲ ನೋಡಿಕೊಂಡು ನಾನೇ ಸ್ವಲ್ಪ ಜಾಸ್ತಿ ಓದಿಬಿಟ್ಟು ಬ್ಲೂ ಪ್ರಿಂಟ್ ಅದು ಇದೆಲ್ಲ ಇತ್ತು, ಎಲ್ಲಿಂದ ಹೆಂಗೆ ಕ್ವಶನ್ ಬರ್ತಾ ಇದೆಲ್ಲ ಇತ್ತು. ಅದು ನೋಡಿಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಫಸ್ಟ್ ಬಂದೆ. ಸೊ ಟೀಚರ್ಸ್ 3 ಸಬ್ಜೆಕ್ಟಲ್ಲಿ ಟೀಚರ್ ಇಲ್ಲ, ಬಾರ್ಡರ್ ಸ್ಕೂಲ್, ಗೌರ್ಮೆಂಟ್ ಸ್ಕೂಲಲ್ಲಿ ಫಸ್ಟ್ ಬಂದಾದಮೇಲೆ ಒಂದು ಕಾನ್ಫಿಡೆನ್ಸ್. ಸೊ ನಾವೇ ಯೋಚನೆ ಮಾಡಿ ನಮ್ಮ ತಪ್ಪನ್ನು ನಾವೇ ಸರಿಪಡಿಸ್ಕೊಂಡು, ಸೊ ಹಿಂಗೆ ಕ್ವಶನ್ ಆನ್ಸರ್ ಬರೀಬೇಕು, ಇದೆಲ್ಲ ಸರಿಪಡಿಸ್ಕೊಂಡು ಬರೆಯೋದಕ್ಕೆ ಸಾಧ್ಯನೇ ಇರ್ತದೆ. ಸೊ ಹಿಸ್ಟ್ರಿಯಲ್ಲಿ ಆವಾಗ ಸೋಷಿಯಲ್ ಸೈನ್ಸ್ ಅಂದರೆ ಹೇಳ್ತೀವಿ 10th ಅದರಲ್ಲಿ ಒಳ್ಳೆಯ ಮಾರ್ಕ್ ನನಗೆ ಬಂತು. ಸೊ ಐ ವಾಸ್ ಲಿಟಲ್ ಕಾನ್ಫಿಡೆಂಟ್. ಹಿಸ್ಟ್ರಿ ನಾವು ತೊಗೊಳ್ತೀವಿ ಅಂದರೆ ಯಾರು ಸಪೋರ್ಟ್ ಇಲ್ಲದೆ ನಾವೇ ಓದಿಬಿಡಬಾರ್ದು. ಸೊ UPSCಗೆ ಹಿಸ್ಟ್ರಿ ವಾಸ್ ಮೈ ಆಪ್ಷನಲ್ ಸಬ್ಜೆಕ್ಟ್. ಸೊ ಉಳಿದೋದೆಲ್ಲ ಕ್ವಶನ್ ಪೇಪರ್ಲ್ಲ, ಹಳೆ ಕ್ವಶನ್ ಪೇಪರ್ಲ್ಲ ಹುಡುಕಿ ಸಮ ಮ್ಯಾನೇಜ್ ಮಾಡಿ ಫಸ್ಟ್ ಅಟೆಂಪ್ಟ್ಲಿ ಐ ವಾಸ್ ಏಬಲ್ ಟು ಕ್ಲಿಯರ್ ದ ಎಕ್ಸಾಮ್. ಸೊ ಅವಾಗ ಇಂಡಿಯನ್ ಕಾರ್ಪೊರೇಟ್ ಲಾ ಸರ್ವಿಸ್ ಅಂದರೆ ಒಂದು ಸರ್ವಿಸ್,
ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕೆಳಗಡೆ ಈ ಸಿವಿಲ್ ಸರ್ವಿಸಲ್ಲಿ IAS IPS ಅಲ್ಲಿ ಒಂದು 24 ಸರ್ವಿಸ್ ಇತ್ತು. ಸೊ ಅದರಲ್ಲಿ ಇಂಡಿಯನ್ ಕಾರ್ಪೊರೇಟ್ ಲಾ ಸರ್ವಿಸ್ ಅಂದರೆ ನನಗೆ ಸಿಕ್ಕಿದೆ. ಫಸ್ಟ್ ಅಟೆಂಪ್ಟಲ್ಲಿ ಸಿಕ್ಕಿದೆ ಲಕ್ಕಿಲಿ. ದೆನ್ ಸೆಕೆಂಡ್ ಅಟೆಂಪ್ಟ್ ಇಂಟರ್ವ್ಯೂ ಹೋಗಿದೆ, ಸಿಕ್ಕಿಲ್ಲ. ಥರ್ಡ್ ಅಟೆಂಪ್ಟ್ IPS ಕರ್ನಾಟಕ ಸಿಕ್ಕಿದೆ. ಸೊ ಐ ಆಮ್ ಹ್ಯಾಪಿ. ಕರ್ನಾಟಕನೂ ನಮಗೆ ಏನು ಡಿಫಿಕಲ್ಟಿ ಇಲ್ಲಿ ಚೆನ್ನೈಯಿಂದ ನನ್ನ ಊರನ್ನು ಬ್ಯಾಂಗ್ಳೂರಿಂದ ನನ್ನ ಊರನ್ನು ಈಕ್ವಲ್ ಡಿಸ್ಟೆನ್ಸ್ ಇರ್ತದೆ. ಸೊ ಐ ಡೋಂಟ್ ಫೀಲ್ ಲೈಕ್ ನನಗೆ ಚೆನ್ನೈ ಬ್ಯಾಂಗ್ಳೂರು ನನಗೆ ವ್ಯತ್ಯಾಸನೇ ಇಲ್ಲ. ಸೊ ಇಲ್ಲಿಂದು ಲ್ಯಾಂಗ್ವೇಜ್ ವೈಸ್ ಆಲ್ಸೋ ವಿತಿನ್ ಒಂದು 6 ತಿಂಗಳಲ್ಲಿ ನಮಗೆ ಆರಾಮಾಗಿ ನಮಗೆ ಕನ್ನಡ ಬರ್ತಾಯಿತ್ತು. ಸ್ವಲ್ಪ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ, ಎನಿವೇ ಕನ್ನಡಿಗರ ಥರ ಕನ್ನಡ ಬರಲ್ಲ. ನಾವು ಪ್ರಯತ್ನ ಚೆನ್ನಾಗಿ ಮಾಡ್ತಾ ಇದ್ದೀವಿ ಮತ್ತು ನಾವು ಡೇ ಟು ಡೇ ಇಂಟ್ರಾಕ್ಷನ್ ನಮಗೆ ಜಾಸ್ತಿ ಇರೋದ್ರಿಂದ ಕನ್ನಡ ಸ್ವಲ್ಪ ಬೇಗ ಕಳೆದುಬಿಟ್ಟಿದೆ. ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ ಸರ್. ತುಂಬ ಇನ್ಸ್ಪೈರ್ ನಿಮ್ಮ ಲೈಫ್ ಸ್ಟೈಲ್. ಯಾಕಂತ ಹೇಳಿದ್ರೆ 3 ಸಬ್ಜೆಕ್ಟ್ಗೆ ಟೀಚರ್ ಇಲ್ಲ ಅಂತಂದ್ರೂ ನೀವೇ ಓದ್ಕೊಂಡು ಇವತ್ತು IPS ಆಫೀಸರ್ ಆಗಿದ್ದೀರಾ. ಇನ್ನು ಸ್ಟೂಡೆಂಟ್ ಲೈಫ್ ಅಂದರೆ ಗೋಲ್ಡನ್ ಲೈಫು. ಇಷ್ಟೋ ತನಕ ಹೇಳ್ತಾ ಇದ್ರಿ ನೀವು ಯಾವ ರೀತಿ ಎಜುಕೇಷನ್ ಮಾಡಿದ್ರಿ ಅಂತ. ಆಮೇಲೆ ಮನೇಲೂ ಸ್ವಲ್ಪ ಅಷ್ಟೊಂದು ಸಪೋರ್ಟಿವ್ ಆಗಿ ಇದ್ರ ನಿಮ್ಮ ಫ್ಯಾಮಿಲಿಲಿ ತಂದೆ 100% ನನ್ನ ತಂದೆ ಒಂದೊಂದು ತಂದೆನೂ ತಂದೆ ತಾಯಿ ನಾವು ಈಗ ಐ ಆಮ್ ವೆಲ್ ಆಫ್. ನನ್ನ ಮಗನಕ್ಕೆ ನಾನು ಎಷ್ಟು ಬೇಕಾದ್ರೂ ಕೊಡಬಹುದು, ಬಟ್ ನನ್ನ ತಂದೆ ತಾಯಿ ಅವ್ರ ಕೈಯಲ್ಲಿ ಎಷ್ಟಿತ್ತು ಅಷ್ಟು ನನಗೂ ಕೊಟ್ಟಿದ್ದಾರೆ. ಅವ್ರಿಗೆ ಬರುವ ಅಷ್ಟು ಈಗ ಅಟ್ಲೀಸ್ಟ್ ಐ ಆಮ್ ಸೇವಿಂಗ್ ಪಾರ್ಲಿ, ಐ ಆಮ್ ಸ್ಪೆಂಡಿಂಗ್ ಫಾರ್ ಮೈ ಕಿಡ್ಸ್. ಬಟ್ ನನ್ನ ತಂದೆ ತಾಯಿ ನನಗಾಗಿ ಅಷ್ಟನ್ನು ಖರ್ಚು ಮಾಡಿದ್ದಾರೆ. ದೇ ಲಿವ್ಡ್ ಫಾರ್ ಮೀ. ಸೊ 100% ತಂದೆ ತಾಯಿ ಅಂದರೆ ಯಾರು ಏನು ಬಿಟ್ಕೊಡೋಕ್ಕಾಗಲ್ಲ. 100% they contributed and they supported me in each and every step of my life. ಸೊ ನಾನು ಕೆಲಸಕ್ಕೆ ಹೋಗಿ ಅಲ್ಲ ಅಂದರೆ ಇಲ್ಲಿ ಆದಮೇಲೆ ಒಂದು ಮಾತನ್ನು ಯಾರೂ ಹೇಳಿಲ್ಲ ನನ್ನ ತಂದೆ ತಾಯಿ. ಅವಾಗ ಎಲ್ಲರಿಗೂ ಏನಾಯಿತು, ಮಿನಿಮಮ್ ಒಂದು 50,000ದಿಂದ 1 ಲಕ್ಷ ವಿತಿನ್ ಒಂದು 2-3 ಇಯರ್ಸಲ್ಲಿ ಈಗ ನನಗೆ ಬರೋ ಸ್ಯಾಲ್ರಿಗಿಂತ ಒಳ್ಳೆಯ ಸ್ಯಾಲ್ರಿ ನನ್ನ ಫ್ರೆಂಡ್ಸ್ ತೊಗೊಳ್ತಾ ಇದ್ದಾರೆ ಈಗಲೂ ಕೂಡ. ಅಂಥ ಕಾಲೇಜಲ್ಲಿ ಓದಿದ್ದೀವಿ. ಇವನ್ ಏನು ಹಿಂಗೆ ಮಾಡ್ತಾ ಇದ್ದಾನೆ. ನಾನು ಹೇಳಿದೆ ನನಗೆ ಇದರಲ್ಲಿ ಇಷ್ಟ ಇಲ್ಲ, ಅಲ್ಲಿ ಹೋಗಿ ಯಾವುದೋ ಒಂದು ಕಂಪನಿಗೆ ಕೆಲಸ ಮಾಡೋದ್ರಲ್ಲಿ ನನಗೆ ಇಷ್ಟ ಇಲ್ಲ. ನಮಗೆ ನಾನು ಇಲ್ಲಿ ಮೇಲೆ ಬರೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ನಾನೇನೋ ಒಂದು ವಾಪಸ್ ಮಾಡಬೇಕಲ್ಲ ಅಂತ ಹೇಳಿ ನಾನು ಕನ್ವಿನ್ಸ್ ಮಾಡಿದೆ. ನನ್ನ ತಂದೆ ತಾಯಿ ಒಪ್ಕೊಂಡು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಈಗಲೂ ನನ್ನ ತಂದೆ ತಾಯಿ ಯಾವಾಗಲೂ ಇಲ್ಲಿ, ನನ್ನ ತಾಯಿ ನನ್ನ ಜೊತೆನೇ ಇದ್ದಾರೆ, ತಂದೆನೂ ಬರ್ತಾ ಇದ್ದಾರೆ, ಹೋಗ್ತಾ ಇರ್ತಾರೆ. ಜಮೀನು ಕೆಲಸ ಈಗಲೂ ಮಾಡ್ಕೊಂಡಿದ್ದಾರೆ. ನಾನು ಅವರ ಡಿಸ್ಟರ್ಬ್ ಮಾಡಿಲ್ಲ, ಸಪೋರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಹಾಗಾದ್ರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ ನೀವು ಒಬ್ಬರೇ ಮಗನ ಅಥವಾ? ನನ್ನ ಅಕ್ಕ ಒಬ್ಬರೇ ಇದ್ದಾರೆ. ಅವ್ರಿಗೆ ಏನು ಮಾಡ್ಕೊಂಡಿದ್ದಾರೆ? ಅವರು 10th ಸ್ಟ್ಯಾಂಡರ್ಡ್ ಮಾತ್ರ ಓದಿದ್ದಾರೆ. ಸೊ ಅದಾದ್ಮೇಲೆ ಅವರು ಕಂಟಿನ್ಯೂ ಮಾಡಿಲ್ಲ ಅವಾಗ. ಸೊ ಮದುವೆ ಆಗಿದೆ, ಒಂದು ಚಿಕ್ಕ ವಯಸ್ಸಲ್ಲಿ ಮದುವೆನೂ ಆಗಿದೆ. ಸೊ ಅವರು ಊರಲ್ಲಿ ಇದ್ದಾರೆ, ಜಮೀನಿದೆ, ಭಾವನು ಜಮೀನು ನೋಡ್ಕೊಂಡಿದ್ದಾರೆ. ಅಕ್ಕ ತಮ್ಮನ ಮಧ್ಯೆ ತುಂಬ ಮೆಮೊರೀಸ್ ಎಲ್ಲ ಇರುತ್ತೆ ಚೈಲ್ಡ್ಹುಡ್ಡಲ್ಲಿ. ಯಾವ ಥರ ಇತ್ತು ಸರ್ ನಿಮ್ಮ ಚೈಲ್ಡ್ಹುಡ್? ನಮಗೆ ಒಂದು ಎಲ್ಲರಿಗೂ ಕಷ್ಟದಲ್ಲಿ ಇರುವ ಎಲ್ಲರಿಗೂ ಇರೋ ಥರ ಇಟ್ ಈಸ್ ನಾಟ್ ಲೈಕ್ ಎವ್ರಿ ಚೈಲ್ಡ್ಹುಡ್ ಈಸ್ ನಾಟ್ ಸೊ ಹ್ಯಾಪಿಯೆಸ್ಟ್. ನಾವು ಖುಷಿಯಾಗಿರೋದಕ್ಕೆ ಆ ವಯಸ್ಸಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ನಮಗೆ ಕೆಲವೊಂದು ವಿಚಾರದಲ್ಲಿ ಕಷ್ಟ ಇರ್ತದೆ. ಯು ವಿಲ್ ಹ್ಯಾವ್ ಲೈಕ್ ಹೊಸ ಬಟ್ಟೆ ಸಿಗಬೇಕಂದ್ರೆ ನಮಗೆ ಅಲ್ಲಿ ನಮ್ಮೂರಲ್ಲಿ ದಿವಾಲಿ ಪೊಂಗಲಕ್ಕೆ ನಮಗೆ ಹೊಸ ಬಟ್ಟೆ ಸಿಗ್ತಾಯಿತ್ತು. ನಮಗೆ ನೋಡೋದಕ್ಕೆ ಏನಾರು ಬೇಕಾದ್ರೆ ಈಗ ಇರುವ ಜನ್ರೇಷನ್ಗೆ ಇರೋದ್ರಿಂದ ಆ ಜನ್ರೇಷನಲ್ಲಿ ಆಲ್ಮೋಸ್ಟ್ ಒಂದು 30 ಇಯರ್ಸ್ ಬ್ಯಾಕಲ್ಲಿ ನಮ್ಮ ಜನ್ರೇಷನಲ್ಲಿ ಇರುವಾಗ ಹೊಸ ಬಟ್ಟೆ ಇರುವುದು ಇಲ್ಲ. ಸೊ ದೆರ್ ಆರ್ ಲಾಟ್ ಆಫ್ ಡಿಫಿಕಲ್ಟೀಸ್. ಸೇಮ್ ಟೈಮ್ ಲೈಕ್ ಸ್ಟಡೀಸಲ್ಲಿ ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಫೋಕಸ್ಡ್. ಟೀಚರ್ಸ್ಗೆ ನನ್ನಂದ್ರೆ ತುಂಬ ಇಷ್ಟ. ಯಾವುದೇ ಹೇಳ್ತೀವಿ ಅಂದರೆ ನಾನು ಇಮಿಡಿಯೇಟ್ಲಿ ಮಾಡ್ತಾ ಇದ್ದೀವಿ. ಸೊ ಐ ವಾಸ್ ಸ್ಕೋರಿಂಗ್ ದೇರ್. ಸೊ ಲೈಫಲ್ಲಿ ವಿಲ್ ಹ್ಯಾವ್ ಅ ಪಾಸಿಟಿವ್ ಒಂದು ಹೋಪ್ ಇರುತ್ತದಲ್ಲ, ಅದು ಬೇಕಾಗುತ್ತೆ ಯಾವಾಗಲೂ. ಸೊ ಅದು ನನಗಿತ್ತು. ಸೊ ಮನೆಯಲ್ಲಿ ಕಷ್ಟ ಇದೆ ಅಂದ್ರೂ ನನ್ನ ತಂದೆ ತಾಯಿ ಯಾವಾಗಲೂ ನಾನು ಬಿಟ್ಕೊಟ್ಟಿಲ್ಲ, ಯಾವ ಸಂದರ್ಭದಲ್ಲಿ ನಾನು ಬಿಟ್ಕೊಟ್ಟಿಲ್ಲ. ಸೊ ಅದಕ್ಕಾಗಿ ಕಷ್ಟ ಅಂದರೆ ಹೇಳೋಕ್ಕಿಲ್ಲ, ಎಸ್ ಫಿನಾನ್ಷಿಯಲಿ ಕಷ್ಟ ಇತ್ತು. ಬಟ್ ಅದರ್ವೈಸ್ ಅದೇನೋ ಅಷ್ಟು ಕಷ್ಟ ಅಂದರೆ ನಾನು ಹೇಳೋದು ಸರಿ ಇಲ್ಲ. ನನಗೇನೋ ಇನ್ನೂ ಎಷ್ಟೋ ಕಷ್ಟದಲ್ಲಿ ಇರೋರು ಭಾಳಷ್ಟು ಜನ ಇದ್ದಾರೆ. ಅಷ್ಟು ಕಷ್ಟ ಅಂದರೆ ಹೇಳೋದಕ್ಕಿಂತ ಎಸ್ ಎವ್ರಿಬಡಿ ಅಂಡರ್ಗೋಸ್ ಒನ್ ಆರ್ ಅದರ್ ಪ್ರೆಷರ್. ಈಗ ಫಿನಾನ್ಷಿಯಲ್ ಸ್ಟ್ರೈನ್ಸ್ ನನಗಿತ್ತು. ಲಾಟ್ ಆಫ್ ಕಿಡ್ಸ್ ಈಗಲೂ ಒಳ್ಳೆಯ ಹಣಕಾಸು ಇರ್ತದೆ, ತಂದೆ ತಾಯಿ ಪ್ರೀತಿ ಸಿಗಲ್ಲ. ಬಟ್ ನನಗೆ ಅದೆಲ್ಲ ಸಿಕ್ಕಿದೆ ಚೆನ್ನಾಗಿ. ಸೊ ವಿ ಹ್ಯಾವ್ ಟು ಬಿ ಲೈಕ್ ಹ್ಯಾಪಿ ಅಬೌಟ್ ಲೈಕ್ ವಾಟ್ ವಿ ಗಾಟ್. ಹಣಕಾಸಲ್ಲ ಅಂದರೆ ಬೇರೆ ವಿಚಾರಗಳಿತ್ತಲ್ಲ. ಸೊ ವಿ ಹ್ಯಾವ್ ಟು ಬಿ ಹ್ಯಾಪಿ ಅಬೌಟ್ ದಟ್. ಸರ್, ಈಗ ನಿಮ್ಮ ಬಾಲ್ಯದಲ್ಲಿ ಹೇಳಿದ್ರಿ ಅಷ್ಟೊಂದು ಹಣಕಾಸು ಎಲ್ಲ ಇರಲಿಲ್ಲ, ಮತ್ತು ಫ್ಯಾಮಿಲಿ ಸ್ವಲ್ಪ ಪುವರ್ ಆಗಿತ್ತು ಅಂತ ಹೇಳಿ. ನಿಮಗೆ ಇನ್ಸ್ಪೈರ್ ಯಾರು ಹಾಗಾದರೆ? ನನಗೆ ಇನ್ಸ್ಪಿರೇಷನ್ ಅಂದರೆ ಎಕ್ಸಾಕ್ಟ್ಲಿ ಒಂದು ಪರ್ಸನ್ ಅಂತಾಗ ನಾನು ಯಾವಾಗಲೂ ತೊಗೊಳಲ್ಲ. ನಾನು ಎಕ್ಸಾಮಲ್ಲಿ ಹಂಗೇನೆ ಯಾರು ಒಬ್ಬರ ಫಾಲೋ ಮಾಡಿಕೊಂಡು ನಾನು ಹಿಂಗೆ ಬರಬೇಕು ಅಂತ ಅಭ್ಯಾಸ ನನಗಿಲ್ಲ. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನನಗೆ ಯಾರು ನೀವು ಹೇಳ್ತೀರಂದ್ರೆ ಐ ವಿಲ್ ಸಿ ದ ಈವನ್ ಕ್ರಿಮಿನಲ್ಸ್ ಕಡೆಯಿಂದ ಒಳ್ಳೆಯ ವಿಚಾರ ಇದೆ ಅಂದ್ರೆ ಐ ಯೂಸ್ ಟು ಲರ್ನ್. ಈಗಲೂ ಎಲ್ಲರ ಕಡೆನೂ ಭಾಳಷ್ಟು ಒಳ್ಳೆಯ ವಿಚಾರಗಳಿರ್ತದೆ. ಎವ್ರಿ ಪರ್ಸನ್ ವಿಲ್ ಹ್ಯಾವ್ ನೆಗೆಟಿವ್ ಸೈಡ್. ಈಗ ನಾನು 100% ನಾನು ಸರಿ ಅಂದರೆ ನಾನು ತಪ್ಪು ಮಾಡಬಾರ್ದು.
ಸೊ ನನ್ನ ನೀವು ನೋಡುವಾಗ ಇದು ತಪ್ಪಂದರೆ ಹೇಳುವಾಗ ಯು ಶುಡ್ ನಾಟ್ ಫಾಲೋ ಅಷ್ಟೇ. ಯಾರು ನೋಡ್ತೀವಿ ಅಂದರೆ ನಾನು ಕಾನ್ಸ್ಟೇಬಲ್ ಕಡೆಯಿಂದ ಕೂಡ ನಾನು ಹೇಳ್ತಾ ಇದ್ದೆ, ಅವ್ರ ಕಡೆ ಭಾಳಷ್ಟು ವಿಚಾರಗಳಿದ್ದಂದ್ರೆ ಅದು ಕಲಿತಾ ಇರಬೇಕು. ಸೊ ಎಲ್ಲ ಲೀಡರ್ಸ್ ಲೈಕ್ ಎಷ್ಟೊಂದು ನಮ್ಮ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಎಲ್ಲರೂ ನಾವು ಹೆಸರು ನಿಜವಾಗ್ಲೂ ಹೇಳೋಕ್ಕಾಗಲ್ಲ, ಬಟ್ ಎವ್ರಿಬಡಿ ಈಸ್ ಇನ್ಸ್ಪಿರೇಷನ್. ಒನ್ ಆರ್ ಅದರ್ ವೇ ಒಬ್ಬರೊಬ್ಬರು ಒಂದು ಸಮುದಾಯಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಿಮ್ಮ ಫ್ರೆಂಡ್ಸ್ ಇರಲಿ, ಆಫೀಸರ್ಸ್ ಇರಲಿ, ದೇರ್ ಆರ್ ಸೋ ಮೆನಿ ಆಫೀಸರ್ಸ್. ನಾನು ನೋಡಿರೋದಲ್ಲಿ, ನಾನು ತಮಿಳ್ನಾಡಲ್ಲಿಂದ ಬಂದಿರೋ ಅಲ್ಲಿ ನಾನು ಭಾಳಷ್ಟು ಆಫೀಸರ್ಸನ್ನು ನಾವು ನೋಡಿದ್ದೀವಿ, ಭಾಳಷ್ಟು ಆಫೀಸರ್ಸ್. ಈಗ ಪ್ರತಿಯೊಂದು ಗಂಡಿಗೂ ಅವ್ರ ಅಮ್ಮನೇ ಹೀರೋಯಿನ್ ಅಂತ ಹೇಳ್ತಾರೆ. ಬೆಳೀತಾ ಬೆಳೀತಾ ಕ್ರಶ್, ಲವ್ ಅಂತೆಲ್ಲ ಆಗ್ತಾ ಇರ್ತದೆ. ನಿಮ್ಮ ಲೈಫಲ್ಲಿ ಯಾವ ಥರ ಏನಾದರೂ ಕ್ರಶ್, ಲವ್? ಸೊ ನಂದು ಲವ್ ಮ್ಯಾರೇಜ್ನ. ಸೊ ಅಲ್ಲ, ಅದೇನು ತಪ್ಪೇನಲ್ಲ. ಇಲ್ಲ. ಸಿ ನಾನು ಕಾಲೇಜು ಸ್ಕೂಲಲ್ಲಿ ವಿತೌಟ್ ಹೆಸಿಟೇಷನ್ ಐ ಯೂಸ್ ಟು ಟೆಲ್ ಒಂದು ವಿಚಾರ ಏನಂದ್ರೆ, ಎಲ್ಲರಿಗೂ ಐ ಆಮ್ ವೆರಿ ಫ್ರಾಂಕ್ ವಿತ್ ಯು. 10th ಕ್ಲಾಸ್ ನೀವು ಯಾರು ಒಬ್ಬರ ಒಂದು ಹುಡುಗ ಇರಲಿ ಹುಡುಗಿ ಇರಲಿ ನೋಡುವಾಗ ಚೆನ್ನಾಗಿದ್ದಾರಲ್ಲ, ಹಿಂಗೆ ಒಂದು ಫ್ರೆಂಡ್ ಆಗಿರೋದಕ್ಕೆ, ಲವರ್ ಅಂದರೆ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ನೀವು ಕಾಲೇಜ್ ಹೋಗಿ ಆದ್ಮೇಲೆ ಅದಕ್ಕಿಂತ ಇನ್ನೊಬ್ಬರು ಬರ್ತಾರೆ. ಸ್ಕೂಲಲ್ಲಿ 11th 12th ಹೋಗುವಾಗ ಇನ್ನೊಬ್ಬರು ಬರ್ತಾರೆ. ಲೈಫಲ್ಲಿ ಇಟ್ ಈಸ್ ವೆರಿ ಕಾಮನ್. ನೀವು ಅದು ಇಟ್ ಈಸ್ ಅ ಇನ್ಫ್ಯಾಕ್ಚುಯೇಷನ್. ಎವ್ರಿ ಹ್ಯೂಮನ್ ಬೀಯಿಂಗ್ ವಿಲ್ ಹ್ಯಾವ್ ದಟ್. ಆ ಡ್ರೈವ್ ಎಲ್ಲರಿಗೂ ಇರ್ತದೆ, ಇಲ್ಲಾಂದರೆ ಯಾರೂ ಇಲ್ಲಿ ಹೇಳಲ್ಲ. ಇಫ್ ಸಂಬಡಿ ಟೆಲ್ಸ್ ದಟ್ ಐ ಡೋಂಟ್ ಹ್ಯಾವ್ ದಟ್, ಯಾರು ನಾನು ನೋಡಿಯೇ ಇಲ್ಲ, ಯಾರು ನಾನು ಇಷ್ಟಪಟ್ಟೇ ಇಲ್ಲ ಅಂದರೆ ಇಲ್ಲೋ ಅಂದರೆ ಇಟ್ ಈಸ್ ಸುಳ್ಳು ಅಂದ್ರೇ ಹೇಳಬೇಕು. ಬಟ್ ನಾನು ಕಾಲೇಜ್ ಯಾರಿಗೂ ನಾನು ಪ್ರಪೋಸ್ ಮಾಡಿಲ್ಲ. ನನಗೇನು ಗೊತ್ತಿದೆ, ನಾನು ಪ್ರಪೋಸ್ ಮಾಡ್ತೇನೆ ಅಂದರೆ ನನ್ನ ಲೈಫಲ್ಲಿ ನಾನು ಕೆಳಗೆ ಹೋಗಿಬಿಡ್ತೇನೆ ಅಂದರೆ ನನಗೆ ಗೊತ್ತಿತ್ತು. ಇಟ್ ಇಸ್ ಅ ಟ್ರ್ಯಾಪ್ ಅಂದರೆ ನನಗೆ ಗೊತ್ತಿತ್ತು. ಐ ಹ್ಯಾವ್ ಟು ಕಂಟ್ರೋಲ್. ಎಲ್ಲರಿಗೂ ಇಲ್ಲಿ ಯಾರಿಗೂ ಇಷ್ಟ ಇಲ್ಲ ಅಂದರೆ ಇಲ್ಲ, ಇಷ್ಟಪಡ್ತೀರಿ, ಎವ್ರಿಬಡಿ ವಿಲ್ ಹ್ಯಾವ್ ಇಂಟ್ರೆಸ್ಟ್. ಸೊ ಅದು ನೀವು ಕಂಟ್ರೋಲ್ ಮಾಡಬೇಕು. ಆ ವಯಸ್ಸಲ್ಲಿ ನೀವು ಕಂಟ್ರೋಲ್ ಮಾಡಿಲ್ಲ ಅಂದರೆ ಮೇಲೆ ಬರೋಕ್ಕಾಗಲ್ಲ. ಈಗಲೂ ಬಂದಾದ್ಮೇಲೆ ವಿ ಆಲ್ ವಿಲ್ ಹ್ಯಾವ್ ದ ಡ್ರೈವ್, ಬಟ್ ವಿ ಆರ್ ಡಿಸಿಪ್ಲಿನ್ ಹ್ಯೂಮನ್ ಬೀಯಿಂಗ್. ಒಂದು ಪ್ರಾಣಿಗೆ ಹ್ಯೂಮನ್ ಬೀಯಿಂಗ್ ಒಂದು ಇದು ಏನಂದರೆ, ನಾವು ಒಂದು ಡಿಸಿಪ್ಲಿನ್ ಲೈಫ್ ಇರಬೇಕು. ಸೊ ಅದು ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ದೆನ್ ಕಾಲೇಜ್ ಹೋಗಿದೆ, ಎಕ್ಸಾಮ್ ಪಾಸ್ ಮಾಡಿದೆ, ಆದಮೇಲೆ ಐ ಪ್ರಪೋಸ್ಡ್. ಈಗ ನನ್ನ ಹೆಂಡತಿ ಅವರೇ ಒಂದೇ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದ್ದೀನಿ, ಜೊತೆಗೆ ಕರ್ಕೊಂಡು ಬಂದುಬಿಟ್ಟಿದ್ದೀನಿ. ಈಗ ಲವ್ ಮಾಡಿ ಆಲ್ಮೋಸ್ಟ್ ಮೋರ್ ದೆನ್ 10 years ಆಗ್ತಾಯಿತ್ತು. ಮದುವೆ ಆಗಿ 6 ವರ್ಷ ಆಗಿದೆ. ಹ್ಯಾಪಿ ಫ್ಯಾಮಿಲಿ. ಎಸ್, ಐ ಆಮ್ ಲೈಕ್ ಆ ವಿಚಾರದಲ್ಲಿ ಎಲ್ಲ ನಾನು ಯಾವಾಗಲೂ ಇದಕ್ಕೆ ಸಿಕ್ಕಿಲ್ಲ ಅಂದರೆ ನಾನು ಯಾವಾಗಲೂ ಐ ನೆವರ್ ಬಾದರ್ಡ್. ಮೆಡಿಸಿನ್ ಸೀಟ್ ಸಿಕ್ಕಿಲ್ಲ ಅಂದರೆ ನನಗೆ ರಿಸಲ್ಟ್ ಬಂದಾಗಲೇ ಗೊತ್ತಾಯಿತು, ಆಯಿತು ನೆಕ್ಸ್ಟ್ ಏನು ಮಾಡೋಣ ಅಷ್ಟೇ. ಲೈಫಲ್ಲಿ ಯು ವಿಲ್ ಹ್ಯಾವ್ 100 reasons ಟು ಬ್ಲೇಮ್, ಕ್ರಿಟಿಸೈಸ್. ಅದೇ ರೀತಿಯಲ್ಲಿ ಯು ವಿಲ್ ಹ್ಯಾವ್ ಥೌಸಂಡ್ಸ್ ಆಫ್ ರೀಸನ್ಸ್ ಟು ಲಿವ್ ಆ್ಯಂಡ್ ಅಪ್ರಿಷಿಯೇಟ್. ಅವಕಾಶ ಇರ್ತದೆ, ಸಾವಿರಾರು ದಾರಿಗಳಿರ್ತದೆ ನಿಮಗೆ ಹೋಗೋದಕ್ಕೆ. ಇದಿಲ್ಲ ಅಂದರೆ ಇನ್ನೊಂದು ಅಷ್ಟೇ. ನಮಗೆ ಯಾವುದು ಸರಿ, ನಮ್ಮ ಕ್ಯಾರೆಕ್ಟ್ರಿಗೆ ಹೆಂಗೆ ಒಬ್ಬರು ಅಡ್ಜಸ್ಟ್ ಆಗ್ತಾರೆ. ಆಫೀಸರ್ ನಾವು ಬಂದಾದಮೇಲೆ ನಿಜವಾಗ್ಲೂ ಹೇಳಬೇಕಂದ್ರೆ ಎವ್ರಿ ಆಫೀಸರ್ಸ್ ವಿಲ್ ಹ್ಯಾವ್ ಲಾಟ್ ಆಫ್ ಪ್ರಪೋಸಲ್ಸ್, ಅದು ಇದೆಲ್ಲ ಇರ್ತದೆ. ಸೊ ಅದೆಲ್ಲ ದಾಟಿ ನಿಮಗೆ ಇಷ್ಟಪಡೋರ ಜೊತೆ ಇರಬೇಕು. ಸೊ ವೇವ್ ಲೆಂತ್ ಮ್ಯಾಚ್ ಆಗಬೇಕು. ಸೊ ಆವಾಗ ಯು ವಿಲ್ ಬಿ ಹ್ಯಾಪಿ. ಅವ್ರ ವೇವ್ ಲೆಂತ್, ಥಾಟ್ ಪ್ರೊಸೆಸ್ ಎಲ್ಲ ಚೆನ್ನಾಗಿರ್ತದೆ. ಒಂದೇ ಮ್ಯಾಚ್ ಆಗುವಾಗ ಇಟ್ ವಿಲ್ ಬಿ ಗುಡ್. ಹಣಕಾಸಕ್ಕಾಗಿ ಮದುವೆ ಮಾಡುವಾಗ ಫ್ಯಾಮಿಲಿ ಲೈಫ್ ಕಾಂಪ್ರಮೈಸ್ ಆಗ್ತದೆ, ಅವ್ರ ಎಕ್ಸ್ಪೆಕ್ಟೇಷನ್ ಬೇರೆ ರೀತಿಯಲ್ಲಿ ಇರ್ತದೆ. ಸೊ ಈಗ ನಾನು ಎಲ್ಲರಿಗೂ ಹೇಳೋದೇನೆಂದ್ರೆ, ಈ ಕೆಲಸ ನನಗಿಲ್ಲ ಅಂದರೆ ಮೈ ವೈಫ್ ವಿಲ್ ಕಮ್ ವಿತ್ ಮೀ. ನಾಟ್ ಜಸ್ಟ್ ಬಿಕಾಸ್ ಲೈಕ್ ಐ ಆಮ್ ಇನ್ ಟು ದಿಸ್ ಸರ್ವಿಸ್ ಅಂತ ನಾವು ಪ್ರೀತಿ ಮಾಡಿಲ್ಲ. ಇಲ್ಲ ಅಂದ್ರೆ ನನ್ನ ಜೊತೆ ಬರ್ತಾರೆ. ಅದೇ ರೀತಿಯಲ್ಲಿ ಐ ವಿಲ್ ಗೋ ವಿತ್ ಮೈ ವೈಫ್. ಅವ್ರಿಗೆ ಏನೋ ಒಂದು ಕಷ್ಟ ಅಂದರೆ ಐ ವಿಲ್ ಯಾವುದು ಬೇಕಾದ್ರೂ ಬಿಟ್ಕೊಡೋದಕ್ಕೆ ರೆಡಿ ಇರ್ತೀನಿ. ಸೊ ಅಂತ ಒಂದು ಇರಬೇಕು ಫ್ಯಾಮಿಲಿ ಲೈಫಲ್ಲಿ. ವಿ ಹ್ಯಾವ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಚೆನ್ನಾಗಿ ಹೋಗ್ತಾ ಇದೆ, 2 ಮಕ್ಕಳು ಇದ್ದಾರೆ. ಸೊ ಐ ಹ್ಯಾವ್ ವೆರಿ ಹ್ಯಾಪಿಯೆಸ್ಟ್ ಫ್ಯಾಮಿಲಿ ಮ್ಯಾನ್ ಅಂದರೆ ಹೇಳಬೇಕು. ಈಗ ವೆಯ್ಟ್ ಮಾಡ್ತಾ ಇರ್ತಾರೆ ಊಟಕ್ಕೆ. ಇಲ್ಲ, ಎವ್ರಿ ಟೈಮ್ ನಾನು ಮನೆಯಿಂದ ಮಿಡ್ ನೈಟ್ ನಾನು 12 o'clock ಹೋಗ್ತೀನಿ ಅಂದ್ರೆ ಸಿ ವಿಲ್ ಬಿ ವೇಟಿಂಗ್ ಫಾರ್ ಮೀ. ನಿದ್ದೆ ಮಾಡಲ್ಲ, ಕಾಲ್ ಮಾಡ್ತಾನೆ ಇರ್ತಾರೆ. ಈಗ ಹಾಗಾದ್ರೆ ಎಲ್ರಿಗೂ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ನೀವು ಹೇಳಿದ್ರಿ ಅಪ್ಪ ಮತ್ತು ಅಮ್ಮ ಅಷ್ಟೊಂದು ಓದಿರಲಿಲ್ಲ ಅಂತ. ನೀವು ಈ ಥರ ನಾನು ಪೊಲೀಸ್ ಆಗಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಹಂಗೆ ಹೇಳಿದಾಗ ಅವ್ರು ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡಿದ್ರು, ಮತ್ತು ಅವ್ರು ಏನು ಹೇಳಿದ್ರು, ಓದ್ಸೋಕ್ಕಾಗುತ್ತೆ ಮಗ ಅಂತ ಹೇಳಿದ್ರ ಏನು? ನನ್ನ ತಂದೆ ತಾಯಿಗೆ ಏನಂದ್ರೆ ನನ್ನ ಮೇಲ್ಗಡೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ. ಇವನು ಸುಮ್ಮನೆ ಹೇಳಲ್ಲ, ಹೇಳ್ತಾನಂದ್ರೆ ಇಫ್ ಹಿ ಗೆಟ್ಸ್ ಇನ್ ಟು ಸಮಥಿಂಗ್ ಹಿಲ್ ಡೂ ಇಟ್ ಅಂದ್ರೆ ಆ ಕಾನ್ಫಿಡೆನ್ಸ್ ಅದು ಏನೇ. ಆವಾಗ ನಾನು IPS ಅಂದರೆ ಇಲ್ಲಿ ಆದ್ಮೇಲೆ ನಮ್ಮೂರು ಸ್ಟೇಷನ್ ಸಬ್ ಇನ್ಸ್ಪೆಕ್ಟ್ರಲ್ಲ ಅಷ್ಟಕ್ಕೆ ಬಂದುಬಿಡ್ತೀರಂದ್ರೆ ಹೇಳ್ತಾ ಇದ್ದಾರೆ. ಸೊ ಮೈ ಪ್ಯಾರೆಂಟ್ಸ್ ಆರ್ ನಾಟ್ ಅವರ್ IPS ಅಂದರೆ ಏನಂದ್ರೆ ಅವರು ನಾವು ಹೇಳೋದು ಬಂದಾದ್ಮೇಲೆ ಅವ್ರಿಗೆಲ್ಲ ಇಷ್ಟೆಲ್ಲ ಗೊತ್ತಾಗಿದೆ.
ಬಟ್ ಅವ್ರಿಗೆ ನನ್ನ ಮೇಲ್ಗಡೆ ಕಾನ್ಫಿಡೆನ್ಸ್ ಇತ್ತು, ಇವನು ಮಾಡ್ತಾನಂದ್ರೆ ಒಂದು ಯಾವುದೋ ಒಂದು ಗೋಲ್ ಇಟ್ಕೊಂಡಿರ್ತಾನಂದ್ರೆ ಇವನು ಅಚೀವ್ ಮಾಡ್ತಾನಂದ್ರೆ ಆ ಕಾನ್ಫಿಡೆನ್ಸ್ ಇತ್ತು. ಸೊ ಅದರಿಂದ ದೇ ಆರ್ ಹ್ಯಾಪಿ. ಈಗ ಹಾಗಾದರೆ ನಿಮ್ಮ ಸ್ಕೂಲು ಕಾಲೇಜು ಎಲ್ಲ ಎಲ್ಲಿ ಮುಗಿಸಿದ್ರಿ ಸರ್ ನೀವು? ಸೊ ತಮಿಳ್ನಾಡಲ್ಲಿ ತಿರುಚಿಲ್ ಅಂತ ಒಂದು ಪೆರಂಬಲೂರು ಅಂದರೆ ಒಂದು ಸಣ್ಣ ಡಿಸ್ಟಿಕ್, ಸ್ಮಾಲೆಸ್ಟ್ ಡಿಸ್ಟಿಕ್ ಇನ್ ತಮಿಳ್ನಾಡು. ಅಲ್ಲಿ ಬಾರ್ಡರ್ ವಿಲೇಜ್ ಕೈಕಲತ್ತೂರು ಅಂದರೆ ಒಂದು ಸ್ಮಾಲ್ ವಿಲೇಜ್, ಅಲ್ಲಿ ನಾವು ಮಾಡಿದ್ದೀವಿ. ಅಪ್ ಟು 12th ಅಲ್ಲಿ ನಾವು ಮಾಡಿದ್ವಿ ನಮ್ಮ ವಿಲೇಜ್ ಸುತ್ತಮುತ್ತನೇ. ಸೊ ಅದು ಮುಗಿದಾದ್ಮೇಲೆ ಚೆನ್ನೈ ಅಣ್ಣಾ ಯೂನಿವರ್ಸಿಟಿ ಮೈನ್ ಕ್ಯಾಂಪಸ್ ಅಂದರೆ ಹೇಳ್ತಾರೆ. ಸೊ ಗಿಂಡಿಯಲ್ಲಿ ಇದೆ, ಅಲ್ಲಿ ಮಾಡಿದ್ವಿ. ಡಿಗ್ರಿಯಲ್ಲಿ ಏನು? ಡಿಗ್ರಿ ಕೆಮಿಕಲ್ ಇಂಜಿನಿಯರ್. ಕೆಮಿಕಲ್ ಇಂಜಿನಿಯರ್. ಡಾಕ್ಟರ್ ಆಗಬೇಕು ಅಂತ ಅಂತಿದ್ದವರು. ನಾನು ಹೇಳಿದೆನಲ್ಲ, ಲೈಫಲ್ಲಿ ಏನಿದೋ ಅದು ಇಟ್ಕೊಂಡು ಯು ಹ್ಯಾವ್ ಟು ಡೂ ಇಟ್ ಬೆಸ್ಟ್. ಈಗ ಡಾಕ್ಟರ್ ಆಗಿ ನಾನು ಅರ್ಧಂಬರ್ಧ ಮಾಡೋದಕ್ಕಿಂತ ಇಂಜಿನಿಯರ್ ಆಗಿ ಚೆನ್ನಾಗಿ ಮಾಡ್ತೇನೆ ಅಂದರೆ ಅದಕ್ಕಿಂತ ಇಂಜಿನಿಯರ್ ಆಗಿರೋದು ಒಳ್ಳೆಯದು. ಈಗ ಅದಕ್ಕಿಂತ ನಾನು IPS ಬಂದುಬಿಟ್ಟಿದ್ದೀನಿ. IPS ಬಂದಾದ್ಮೇಲೆ ಇದರಲ್ಲಿ ನಿಂತ್ಕೊಂಡು ನಾನು ಹಿಂಗೆ ಬೆಟ್ರಾಗಿ ಸರ್ವಿಸ್ ಮಾಡೋಕ್ಕಾಗುತ್ತೆ, ಮ್ಯಾಕ್ಸಿಮಮ್ ನನ್ನ ಪೊಟೆನ್ಷಿಯಲ್ ಉಪಯೋಗ ಮಾಡೋಕ್ಕಾಗುತ್ತದ, ಅದು ನಾವು ಮಾಡಬೇಕು ಅಷ್ಟೇ. ಸೊ ಅದು ನಾನು ಈಗ ಮಾಡ್ತಾ ಇದ್ದೀನಿ, ನಾನು ಖುಷಿಯಾಗಿದ್ದೀನಿ. ಯಾವತ್ತಾದ್ರೂ ಅನ್ಸಿದ್ಯಾ ಡಾಕ್ಟರ್ ಆಗಿನೂ ಕೂಡ ನಾನು ಸೇವೆ ಮಾಡ್ತಾ ಇದ್ದೆ, ಈಗಲೂ ಕೂಡ ಸೇವೆ ಮಾಡ್ತಾ ಇದ್ದೀನಿ, ಸೊ ನಿಮಗೆ ಒಂದು 100% ಎಸ್ 100% ಐ ಹ್ಯಾವ್ ದ ಸ್ಯಾಟಿಸ್ಫ್ಯಾಕ್ಷನ್. ಇನ್ನೊಂದು ರೀತಿಯಲ್ಲಿ ಖುಷಿ ಪಡಬೇಕಂದ್ರೆ ಲಕ್ಕಿಲಿ ನಾನು ಡಾಕ್ಟರ್ ಇಲ್ಲ ಅಂದ್ರೆ ಖುಷಿ ಪಡ್ತಾ ಇದ್ದೀನಿ. ಈಗ ಸಿವಿಲ್ ಸರ್ವಿಸ್ಗೆ ಬರಬೇಕಂದ್ರೆ ಆಸೆ ಅವಾಗಲೂ ಬಂದಿರ್ತದೆ, ಒಂದು ಡಾಕ್ಟರ್ ಸೀಟ್ ವೇಸ್ಟ್ ಮಾಡಿಬಿಟ್ಟು ನಾನು ಬಂದಿರ್ತೀನಿ. ಈಗ ಲಕ್ಕಿಲಿ ಲೈಕ್ ಅಟ್ಲೀಸ್ಟ್ ಡೈರೆಕ್ಟಾಗಿ ಇಂಜಿನಿಯರ್ ಮುಖಾಂತರ ಸಿವಿಲ್ ಸರ್ವಿಸ್ ಬಂದಿದ್ದೇನೆ ಅಂತ ನಾನು ಈಗ ಖುಷಿ ಪಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ, ವಿ ಡಿಟರ್ ದ ಕ್ರೈಮ್. ಸೊ ಸಾರ್ವಜನಿಕರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ ಸಣ್ಣ ಜಿಲ್ಲೆ, ಮೋರ್ ದನ್ 200 ಗಾಂಜಾ ಕೇಸ್ ಹಿಡಿದಿದ್ದೀವಿ, ದೊಡ್ಡ ದೊಡ್ಡ ಪೆಡ್ಲರ್ಗಳನ್ನು ಹಿಡಿದಿದ್ದೀವಿ. ಸೊ ಲಾಟ್ ಆಫ್ ಕೇಸಸ್ ಪೊಲೀಸಲ್ಲಿ ಎಲ್ಲರಿಗೂ ಗೊತ್ತಿದೆ. ಬಟ್ ನನಗೇನು ಮಾಡಬೇಕಂದ್ರೆ ನಾನು ಅಲ್ಲಿಂದ ಸಿಸ್ಟಮಲ್ಲಿ ಬಂದಿದ್ದೀವಿ ಅಲ್ಲ, ಸೊ ಅದು ನಾನು ಮಾಡ್ತಾ ಇದ್ದೀನಿ. ನನ್ನ ತಲೆಯಲ್ಲಿ ನಾನು ಕಾಲೇಜ್ ಟೈಮಲ್ಲಿ ನಾನು ನ್ಯೂಸ್ ಪೇಪರ್ ಓದಿಬಿಟ್ಟು ನಾನು ಇದೆಲ್ಲ ಮಾಡಬೇಕು, ಸಮುದಾಯದಲ್ಲಿ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು, ನಾನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಬೇಕಂದ್ರೆ ಹೇಳ್ತಾ ಇದ್ದೀನಲ್ಲ. ಸೊ ಅದು ನಾನು ಮಾಡ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ ಅಬೌಟ್ ಲೈಕ್ ವಾಟ್ ಐ ಆಮ್ ಡೂಯಿಂಗ್ ಇಟ್. ಇವಾಗ ನೀವು IPSಗೆ ಪ್ರಿಪೇರ್ ಆಗಬೇಕಾದ್ರೆ ಸರ್ ನಿಮ್ಮಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಇತ್ತು, ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ರಿ, ಮತ್ತು ಇವಾಗಿನ ಯುವ ಜನತೆ ಅಂದರೆ ಯಾರ್ಯಾರು ಪೊಲೀಸ್ ಆಗಬೇಕಂತ ಅವರು ಕೂಡ ಪ್ರಿಪೇರ್ ಆಗ್ತಿದ್ದಾರೆ, ಅವ್ರಿಗೆ ಏನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ ಹಾಗಾದರೆ? ನಾನು ಸಿವಿಲ್ ಸರ್ವಿಸ್ಗೆ ಈಗ ಜನರಲಿ ಏನಾಗ್ತಾ ಇರ್ತದೆ, ಯಾಕೆ ನಾವು ಕೆಲಸ ಇದೊಂದು ಕೆಲಸವಾಗಿ ನೋಡಿ ಬರ್ತಾರೆ ಜನ. ಹೌದು, ಕೆಲವೊಬ್ಬರು ಯಾವುದೋ ಕೆಲಸ ಸಿಕ್ಕಿಲ್ಲ ಸಿವಿಲ್ ಸರ್ವಿಸಲ್ಲಿ ಮಾಡೋಣ. ಯು ಹ್ಯಾವ್ ಟು ಬಿ ಪ್ಯಾಷನೇಟ್. IPS ಆಗೋದು ಇಸ್ ನಾಟ್ ದ ಟಾರ್ಗೆಟ್. ನನ್ನ ಟಾರ್ಗೆಟ್ IPS ಆಗಬೇಕಾ IAS ಆಗಬೇಕಂದ್ರೆ ಇಲ್ಲ. ನನ್ನ ಟಾರ್ಗೆಟ್ ಈ ಕರಪ್ಷನ್ ಇದೆ, ಸೊಸೈಟಿಯಲ್ಲಿ ಭಾಳಷ್ಟು ವಿಚಾರಗಳಿದೆ, ನ್ಯಾಯ ಸಿಗ್ತಾ ಇಲ್ಲ, ಅದಕ್ಕೆ ನೀವು ಕೊಡಬೇಕು. ಅದಕ್ಕೂ ಇದು ಒಂದು ಮೀಡಿಯಮ್. ನಾವು ಈಗ ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ, ಮೈ ಮೆಸೇಜ್ ಇಸ್ ಡಿಫ್ರೆಂಟ್, ಅದು ನಾನು ಈಗ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಸಿಮಿಲರ್ಲಿ IPS ಅಂದರೆ ಹೇಳೋದು ಇಟ್ ಈಸ್ ಅ ಮೀಡಿಯಮ್ ಟು ಸರ್ವ್ ದ ಪೀಪಲ್. ನಿಮ್ಮ ತಲೆಗೆ ಯಾವಾಗ ಜನರಿಗೆ ಸೇವೆ ಮಾಡೋದು, ಸಮಥಿಂಗ್ ಐ ಹ್ಯಾವ್ ಟು ಡೂ ಇಟ್ ಫಾರ್ ದ ಸೊಸೈಟಿ ಅಂತಾಗ ನಿಮ್ಮ ತಲೆಗೆ ಬಂದು ಅದಕ್ಕೆ ಓದ್ತಾ ಇದ್ದಾರಲ್ಲ, ಹೀಲ್ ಬಿಕಮ್ ದ ಸಕ್ಸಸ್ಫುಲ್ ಆಫೀಸರ್. ನಮಗೆ ಕೆಲಸ ಬೇಕು, IAS ಬೇಕು, ಈ ಪರ್ಕ್ಸ್ ಬೇಕಂದ್ರೆ ಹೇಳುವಾಗ ಯು ವಿಲ್ ಎಂಜಾಯ್ ದ ಪರ್ಕ್ಸ್. ಸೊ ಅವಾಗ ಐ ಡೋಂಟ್ ನೋ ಹಿಂಗೆ ಹೇಳಬೇಕಂದ್ರೆ, ನೀವು ಈಗ ನಮ್ಮ ಸ್ಥಾನದನ್ನು ನೀವು ಹೆಂಗೆ ಭಾಳಷ್ಟು ಜನ ಹೆಂಗೆ ನೋಡ್ತಾರಂದ್ರೆ, ಒಂದು ಒಳ್ಳೆಯ ಚಾಂಬರ್, ಒಳ್ಳೆಯ ಗಾಡಿ, ಒಳ್ಳೆಯ ಮನೆ, ಒಳ್ಳೆಯ ಸ್ಯಾಲ್ರಿ, ಒಳ್ಳೆಯ ಗೌರವ ಇಂಥ ನೀವು ನೋಡಿ ಬರ್ತೀರಂದ್ರೆ ನಿಮ್ಮ ಮುಂಚೆ ಎಲ್ಲನೇ ಸಿಗ್ತದೆ. ನಾನು ಸಿಗಲ್ಲ ಅಂದರೆ ಹೇಳ್ತಾ ಇಲ್ಲ. ಇದು ಎಲ್ಲ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಯು ಹ್ಯಾವ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ. ಹೆಂಗೆ ಕೊಡಬೇಕು? ಇನ್ನೋವನ ಅಲ್ಲಿ ಇದೆ, ಇನ್ನೋವ ನಮಗೆ ಕೊಟ್ಟಿದ್ದಾರೆ, ಇನ್ನೋವ ಕ್ರಷ್ಟ ಕೊಟ್ಟಿದ್ದಾರೆ. ಬಟ್ ನೈಟ್ ನಾನು 12 o'clock 1 o'clock ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ. ನೈಟ್ ಅಪ್ ಟು 10 to 12 o'clock ನಾನು ರೌಂಡ್ಸ್ ಮಾಡ್ತಾ ಇರ್ತೀನಿ. ಈಗ ಪರ್ಸನಲಿ ಐ ಯೂಸ್ ಟು ಗೋ ಫಾರ್ ರೌಂಡ್ಸ್, ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನನಗೆ ಸಪೋರ್ಟಿಂಗ್ ಸ್ಟಾಫ್ ಕೊಟ್ಟಿದ್ದಾರೆ. ಸೊ ಎಮರ್ಜೆನ್ಸಿಗೆ ನಾನು ವಿತಿನ್ ಒಂದು ಮರ್ಡರ್ಸ್ ಏನಕ್ಕೆ ಹೋಗ್ಬೇಕಂದ್ರೆ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ನಾನು ವಿತಿನ್ ಒಂದು ಅರ್ಧ ತಾಸು 1 ತಾಸಲ್ಲಿ ಹೋಗ್ತೀನಿ. ಈ ಬೆನಿಫಿಟ್ಸ್ ಎಲ್ಲ ಸೊಸೈಟಿಗೆ ಸರ್ವ್ ಮಾಡೋದಕ್ಕೆ. ಎಸ್, ಆಬ್ವಿಯಸ್ಲಿ ವಿಲ್ ಎಂಜಾಯ್ ದ ಬೆನಿಫಿಟ್ಸ್ ಆಲ್ಸೋ. ಬಟ್ ಬೆನಿಫಿಟ್ ಎಂಜಾಯ್ ಮಾಡೋದಕ್ಕಂದ್ರೆ ಒಬ್ಬರು ಓದ್ತಾರಂದ್ರೆ ಅದು ಪ್ರಯೋಜನ ಇಲ್ಲ. ನೀವು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಅದಕ್ಕಾಗಿ ನೀವು ಓದ್ತೀರಂದ್ರೆ ಯು ವಿಲ್ ಬಿ ಅ ಸಕ್ಸಸ್ಫುಲ್ ಆಫೀಸರ್. ಇಲ್ಲಾಂದರೆ ಯು ವಿಲ್ ಬಿ ಅ IPS ಆಫೀಸರ್. ಎರಡಕ್ಕೆ ವ್ಯತ್ಯಾಸ ಇದೆ. ಜನರಿಗೆ ಸೇವೆ ಮಾಡಬೇಕಂದ್ರೆ ನೀವು ಬರ್ತೀರಂದ್ರೆ ಯು ವಿಲ್ ಬಿ ಅ ಸಕ್ಸಸ್ಫುಲ್ ಆಫೀಸರ್. ಅದು ತಲೆಯಲ್ಲಿ ಇದ್ದು ಬರಬೇಕು. ಇಲ್ಲಾಂದರೆ ಏನಾಗ್ತದೆ, ನೀವು ನೈಟ್ 12 o'clock ನಾವು ಸೀನ್ ಆಫ್ ಕ್ರೈಮ್ಗೆ ಹೋಗ್ತೀವಿ. ಗಲಾಟೆ ಆಗುವಾಗ
24 ಅವರ್ಸ್ ನಾನು ಕಂಟಿನ್ಯೂಸ್ ಕೆಲಸ ಮಾಡಿದ್ದೀನಿ. ಅವಾಗೆಲ್ಲ ನೋವಾಗ್ತದೆ ನಿಮಗೆ ಇಷ್ಟ ಇಲ್ಲ ಅಂದರೆ ಅಲ್ಲಿ ನೋವಾಗುತ್ತದೆ. ದಸರಾ ನಮ್ಮ ಮಡಿಕೇರಿ ದಸರಾ ಇರ್ತದೆ. ಪರ್ಸ್ನಲಿ ಐ ಯೂಸ್ ಟು ವಾಕ್ ಆಲ್ಮೋಸ್ಟ್ 10 to 15 ಕಿಲೋಮೀಟರ್ ಆ ರಾತ್ರಿ. ಇವತ್ತು 7 o'clock ಸ್ಟಾರ್ಟ್ ಮಾಡ್ತೀನಿ ಅಂದರೆ ಬೆಳಗ್ಗೆ ನಾಳೆ 7 o'clock ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಆ ಕೆಲಸ ನಿಮಗೆ ಪೇಯ್ನ್ ಆಗಿಬಿಡ್ತದೆ. ನೀವು ಗಾಡಿ ಮನೆ ಇದೆಲ್ಲ ಚೆನ್ನಾಗಿ ಸಿಗ್ತದೆ ಅಂದರೆ ಬರ್ತೀರಂದ್ರೆ ಈ ಕೆಲಸ ಮಾಡುವಾಗ ನಿಮಗೆ ನೋವಾಗ್ತದೆ. ನಾನು ಆವಾಗ ನನ್ನ ತಲೆಯಲ್ಲಿ ಏನಿರ್ತದೆ ಅಂದರೆ 1 ಲಕ್ಷ ಜನ ಬರ್ತಾರೆ, ಇವರ ಸೇಫ್ಟಿ ನನ್ನ ಜವಾಬ್ದಾರಿ. ಸೊ ಇವರು ಇಲ್ಲಿ ಬರೋರು ಖುಷಿಯಾಗಿ ಹೋಗಬೇಕು. ಇಟ್ ಈಸ್ ಅ ಆಪರ್ಚುನಿಟಿ ಟು ಸರ್ವ್ ದ ಪೀಪಲ್. ಒಂದು ಹಬ್ಬ ಸಂದರ್ಭದಲ್ಲಿ ಎಷ್ಟು ಜನರಿಗೆ ನಾವು ಸರ್ವ್ ಮಾಡಿ ಅವರು ಹ್ಯಾಪಿಯಾಗಿ ಹೋಗ್ತಾರಲ್ಲ, ಅದು ನೋಡುವಾಗ ನನಗೆ ಖುಷಿ ಆಗ್ತದೆ. ಸರ್ ಈ ವರ್ಷ ಟ್ರಾಫಿಕ್ ಇಲ್ಲ ಸರ್, ನಾವು ಬೇಗ ಹೋಗಿದ್ದೀವಿ. ಈ ವರ್ಷ ಸೇಫ್ ಆಗಿತ್ತು ಸರ್, ಎಲ್ಲ ಕಡೆನೂ ನಾವು ಪೊಲೀಸ್ ನೋಡಿದ್ದೀವಿ, ಪೊಲೀಸ್ ನಿಂತ್ಕೊಂಡಿದ್ದಾರೆ, ವಿ ಫೆಲ್ಟ್ ವೆರಿ ಸೇಫ್ ಇಂತ ಹೇಳ್ತಾ ಇದಾರಲ್ಲ, ಅದು ನನಗೆ ಖುಷಿ. ಸೊ ನನಗೆ ಆ 24 ತಾಸು ಕೆಲಸ ಮಾಡಿರೋದು ನನಗೆ ಏನೂ ಅನಿಸಲ್ಲ. ಸೊ ವೆನ್ ಯು ವಾಂಟ್ ಟು ವರ್ಕ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ, ಅದನ್ನು ನೀವು ಎಂಜಾಯ್ ಮಾಡಬಹುದು, ಇಲ್ಲಾಂದ್ರೆ ಕಷ್ಟ ಆಗ್ತದೆ. ಸರ್, ನಿಮ್ಮ ಒಂದು ಪ್ರೊಬೇಷನರಿ ಪೀರಿಯಡ್ ಹೇಗಿತ್ತು ಮತ್ತು ನಿಮ್ಮ ಟ್ರೈನಿಂಗ್ ಪೀರಿಯಡಲ್ಲಿ ಯಾವ ರೀತಿಯಾಗಿ ನೀವು ಟ್ರೈನಿಂಗ್ ಮುಗಿಸಿದ್ರಿ? ಹಾಗಾದರೆ ಪೊಲೀಸ್ ಟ್ರೈನಿಂಗ್ NP ಇರ್ತದಲ್ಲ, ತುಂಬ ಟಫಸ್ಟ್ ಟ್ರೈನಿಂಗ್ ಇರ್ತದೆ, ಎಲ್ಲನೂ ಇರ್ತದೆ. ಎಲ್ಲ ಆ್ಯಕ್ಟಿವಿಟೀಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಜಾಸ್ತಿ ಇರ್ತದೆ. ಈವನ್ ಒಂದು ಕಾನ್ಸ್ಟೇಬಲರಿ ಆ್ಯಕ್ಟಿವಿಟಿಗಿಂತ ಒಂದು ಕಾನ್ಸ್ಟೇಬಲ್ ಮಾಡೋದಕ್ಕಿಂತ ಕಂಪ್ಯಾರಿಟಿವ್ಲಿ ನಮಗೆ ಜಾಸ್ತಿನೇ ಇರ್ತದೆ ಒಂದು IPS ಆಫೀಸರ್ಸಿಗೆ. ಸೊ ಕಂಟಿನ್ಯೂಸ್ 40 ಕಿಲೋಮೀಟರ್ ವಿತ್ ಲಗೇಜ್ ನಡ್ಕೊಂಡು ಹೋಗಬೇಕು. 16 ಕಿಲೋಮೀಟರ್ ಕಂಟಿನ್ಯೂಸ್ ರನ್ನಿಂಗ್ ಇರ್ತದೆ. ಅವರೇಜ್ ಎವ್ರಿ ಡೇ ಒಂದು 3 to 4 hours ಇಂಟೆನ್ಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರ್ತದೆ. ಸೊ ಗೇಮ್ಸ್ ಆದಮೇಲೆ ಇರ್ತದೆ. ಸೊ ಆದಮೇಲೆ ಇನ್ ಬಿಟ್ವೀನ್ ಲೈಕ್ ಬೆಳಗ್ಗೆ 5:20ಗೆ ನಾವು ರೆಡಿಯಾಗಿ ಫಾಲಿನ್ ಆಗಬೇಕು. ಸೊ ನಮ್ಮ ಡೇ ಸ್ಟಾರ್ಟ್ ಆಗೋದು ಹೆಂಗೆ ಅಂದರೆ ರಾತ್ರಿ ನಿದ್ದೆ ಬರಲ್ಲ. ಏನಂದರೆ ಪನಿಷ್ಮೆಂಟ್ ಆಗಿಬಿಡ್ತದೆ. ನೀವು 5:20ಗೆ ಹೋಗಲ್ಲ ಅಂದರೆ ಇಲ್ಲಿ ಬಂದಾದ್ಮೇಲೆ ನಾವೆಲ್ಲ IPS ಆಫೀಸರ್ಸ್ ಅಕಾಡೆಮಿಯಲ್ಲಿ ಇರುವಾಗ ಸ್ಕೂಲ್ ಸ್ಟೂಡೆಂಟ್ಸ್ಗಿರುವ ಫ್ರೀಡಮ್ನು ನಮಗೆ ಸಿಗಲ್ಲ. ಸೊ 5:20ಗೆ ಎದ್ದು ಅಲ್ಲಿ ಶಾರ್ಪಾಗಿ ಅಟೆಂಡೆನ್ಸ್ ಇರಬೇಕು. ಮಿಸ್ ಮಾಡಿಬಿಡ್ತಾರಿಂದ 2 ರೌಂಡ್ ಜಾಸ್ತಿ ಆಗ್ತಾರೆ. ಆಲ್ರೆಡಿ ಟಯರ್ಡ್ ಆಗಿರುತ್ತೆ, ಇದ್ರ ಜೊತೆಗೆ 2 ರೌಂಡ್ ಜಾಸ್ತಿ ಆಗಿಬಿಡ್ತದೆ. ಸೊ ಅದಕ್ಕೆ ರಾತ್ರಿ 3 ಗಂಟೆಗೆಲ್ಲ ನಿದ್ದೆ ಕೆಟ್ಟ ಹೋಗಿಬಿಡ್ತದೆ. ಇನ್ನು ಅಲಾರಾಮ್ ನಮಗೆ ಆನ್ ಆಗ್ತಾ ಇಲ್ವಾ, ನಾವು ಇನ್ನು ಇಷ್ಟು ಗಂಟೆ ಮಲಗಿದ್ವಿ ಅಂದರೆ ಇರ್ತದೆ. ಸೊ 5:20ಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅಪ್ ಟು 7:30 ಟ್ರೈನಿಂಗ್ ಇರ್ತದೆ, ಇಂಟೆನ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಫುಡ್ 9 o'clock ಮತ್ತು ಕ್ಲಾಸ್ ರೂಮ್ಸ್ ಇರ್ತದೆ. 1 o'clock ಬರೋ ಕ್ಲಾಸ್ ರೂಮ್ ಇರ್ತದೆ. 1 to 1:30 ಆದಮೇಲೆ ಒಂದು 1:30 ಬರೋ ಕ್ಲಾಸ್ ರೂಮ್ ಇರ್ತದೆ. 3 o'clock ಮತ್ತು ಈವ್ನಿಂಗ್ ಶುರು ಮಾಡ್ತಾರೆ. ಮತ್ತು ಪರೇಡ್ ಇದೆಲ್ಲ ಇರ್ತದೆ, ಡ್ರಿಲ್ ಇರ್ತದೆ, ಕಾಂಬ್ಯಾಟ್ ಕೋರ್ಸ್ ಇರ್ತದೆ. ದೆನ್ ಈವ್ನಿಂಗ್ ಒಂದು 5 o'clock ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ತದೆ. ಸೊ ಈವ್ನಿಂಗ್ 7 o'clock. ಸೊ 7 o'clock ಆದಮೇಲೆ ಡಿನ್ನರ್ ಒಂದು 8 ಆಗುತ್ತಂದ್ರೆ ಯು ವಿಲ್ ನಾಟ್ ಹ್ಯಾವ್ ಎನಿ ಎನರ್ಜಿ. ಹೋಗಿ ಮಲಗಬೇಕು, ನೆಕ್ಸ್ಟ್ ಡೇಗೆ ರೆಡಿ ಆಗಬೇಕು. ಒಂದು 10 months ಹಿಂಗೇನೆ ಇರ್ತದೆ. ನೀವು ಈ 10 monthsಲ್ಲಿ ಎಷ್ಟು ಸಲ ಮಿಸ್ ಮಾಡಿದ್ದೀರಾ ಸರ್? ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗೋದು? ಇಲ್ಲ, ನಾನು ಒಂದು ಸಾರಿನೂ ಮಿಸ್ ಮಾಡಿಲ್ಲ. ಅದು ನಾನು ಹೇಳಿದೆನಲ್ಲ, ನನ್ನ ನಿದ್ದೆ ಕೆಟ್ಟು ಹೋಗುತ್ತೆ ಅಂದ್ರೆ. ಸೊ ಒಂದು ಸಲ ನಾನು ಪನಿಷ್ಮೆಂಟ್ ಅದರಲ್ಲೇ ಯಾವುದೂ ತೊಗೊಂಡಿಲ್ಲ. ಸೊ ಸ್ವಲ್ಪ ಸಿನ್ಸಿಯರ್ ಇದ್ದೀವಿ. ಸಿನ್ಸಿಯರು ಬತ್ತು ಭಯನೂ ಆಯಿತು. ವೈಲೇಷನ್ ಆಗಿಬಿಡ್ತಂದ್ರೆ ಸುಮ್ಮನೆ ಪನಿಷ್ಮೆಂಟ್ ಆಗಿಬಿಡುತ್ತಲ್ಲ ಅಂತ ಭಯನೂ ಇತ್ತು. ಸೊ ಸ್ವಲ್ಪ ಸಿನ್ಸಿಯರ್ನು, ಕೆಟ್ಟ ಹೆಸರು ಬರೋದಕ್ಕೆ ನಾನು ಸ್ಕೂಲಲ್ಲಿ ಒಳ್ಳೆ ಹುಡುಗ ಅಂದರೆ ಎಲ್ಲ ಇರ್ತಾರಲ್ಲ. ಸೊ ಅದು ಅಭ್ಯಾಸ ಕಂಟಿನ್ಯೂ ಆಗಿಬಿಟ್ಟಿದೆ. ಸೊ ಸಿಸ್ಟಮಲ್ಲಿ ವಿ ಹ್ಯಾವ್ ಟು ಫಾಲೋ ದ ರೂಲ್ಸ್, ಅದು ನಾವು ಮಾಡ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಗೆ ಹಾರ್ಸ್ ರೈಡಿಂಗ್ ಇರ್ತದೆ. ಸೊ ಹಾರ್ಸ್ ರೈಡಿಂಗಲ್ಲಿ ನಾನು ಇದು ಮೆಡಲ್ ತೊಗೊಂಡೆ. ಸ್ವಿಮ್ಮಿಂಗಲ್ಲಿ ಐ ಆಮ್ ಸೋ ಗುಡ್ ಅಟ್ ಸ್ವಿಮ್ಮಿಂಗಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರು ಆರ್ಗನೈಸ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಐ ಆರ್ಗನೈಸ್ಡ್ ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್ ಇನ್ ಇದು ಕ್ಯಾಂಪಸಲ್ಲಿ ಮಾಡಿದ್ದೀವಿ. ಸೊ ಎಂಜಾಯ್ ಮಾಡಬಹುದು. ನಿಮಗೆ ಫೇವರಿಟ್ ಯಾವುದು ಸರ್? ಅದೇ ಸ್ವಿಮ್ಮಿಂಗ್, ಹಾರ್ಸ್ ರೈಡಿಂಗ್. ಸೊ ಅಲ್ಲಿ ಪ್ರೈಸು ತೊಗೊಂಡಿದ್ವಿ, 3rd place ಬಂತು. ಲಾಸ್ಟ್ ಮೂಮೆಂಟಲ್ಲಿ ಆ ಕಡೆ ಈ ಕಡೆ ಆಗ್ತದೆ, ಬಟ್ ಇಟ್ ವಾಸ್ ಎಂಜಾಯಬಲ್ ಒನ್. ಸೊ ಇನ್ಸ್ಟೆಡ್ ಆಫ್ ಪ್ಲೇಸ್ ನಾವು ಚೆನ್ನಾಗಿ ಮಾಡಿದ್ದೀವಿ. ಹಾರ್ಸ್ ರೈಡಿಂಗ್ ಎಂಜಾಯ್ ಮಾಡಿದ್ದೀವಿ. ಅದೆಲ್ಲ ತುಂಬ ಚಾಲೆಂಜಿಂಗ್ ಇರ್ತದೆ. ಸ್ವಲ್ಪ ಮಿಸ್ ಆಗುತ್ತೆ ಅಂದರೆ ಕೈಕಾಲೆಲ್ಲ ಮುರಿದು ಹೋಗುತ್ತದೆ. ನನ್ನ ಬ್ಯಾಚ್ ಮಟ್ಟಕ್ಕೆ ಪರೇಡ್ ಮಾಡೋಕ್ಕಾಗಿಲ್ಲ, ಕೈ ಒಂದು ಮುರಿದು ಹೋಗಿಬಿಟ್ಟಿದೆ. ಇನ್ನೊಬ್ಬರಕ್ಕೂ ಒಂದು ಶೋಲ್ಡರಲ್ಲಿ ಇಂಜುರಿ ಆಗಿದೆ. ಸೊ ಇಂಜುರಿ ಆಗಿ ಅಂತಾಗೂ ಆಗುತ್ತದೆ. ಸ್ವಲ್ಪ ಡಿಫಿಕಲ್ಟ್ ಇರ್ತದೆ, ಬಟ್ ಇಟ್ಸ್ ಅ ವೆರಿ ಅಡ್ರಿನಲಿನ್ ರಶ್ ಅಂದರೆ ಹೇಳ್ತಾರಲ್ಲ, ತುಂಬ ಥ್ರಿಲ್ಲಿಂಗ್ ಇರ್ತದೆ. ಹಾಗೆ ಡೇಂಜರ್ ಇರುತ್ತೆ. ಡೇಂಜರ್ ಇರ್ತದೆ. ಒಂದು 72 secondsಲ್ಲಿ ಒಂದು 400 meter, ಐ ಥಿಂಕ್ 300 to 400 meters ಹಾರ್ಸ್ ಬೇಗ ಓಡ್ತದೆ, ಅಬ್ಸ್ಟಕಲ್ಸ್ ದಾಟ್ಕೊಂಡು ಹೋಗ್ತದೆ. ಸೊ ತುಂಬ ಬೇಗ ಹೋಗ್ತೀನಿ. ಬೇರೆ ಯಾರು ಆಲ್ಮೋಸ್ಟ್ ಅದರಲ್ಲಿ ಮಾತ್ರ ಬೇರೆ ಯಾರೂ ಬಿಡಲ್ಲ, ತುಂಬ ಫಾಸ್ಟ್ ಇರ್ತದೆ. ಇಟ್ ಇಸ್ ಅ ವೆರಿ ಥ್ರಿಲ್ಲಿಂಗ್ ಒನ್.
ನಾವು ಮಾಡ್ತಾ ಇರ್ತೀವಿ. ಸರ್ ನೀವು ಫಸ್ಟ್ ಟೈಮು ಟ್ರೈನಿಂಗಲ್ಲಿ ಯೂನಿಫಾರ್ಮ್ ಹಾಕಿದಾಗ ಹೆಂಗೆ ಅನ್ನಿಸ್ತು, ಯಾವ ರೀತಿ ಫೀಲಿಂಗ್ ಆಯಿತು? ಸೊ ಯೂನಿಫಾರ್ಮ್ ಅಂದರೆ ನಾವು ನಮ್ಮ ಯೂನಿಫಾರ್ಮ್ನೇ ಹ್ಞೂ ನಾವು ಬೇರೆಯವರಿಂದ ಯುನೀಕ್ ಅಂದ್ರೆ ನಮಗೊಂದು ಐಡೆಂಟಿಟಿ. ಈಗ ನಾವು ಹೋಗ್ತೀವಿ ಅಂದ್ರೆ ಮನೆಗೆ ಹೋಗುವಾಗಲೂ ಯೂನಿಫಾರ್ಮಲ್ಲಿ ಇರುವಾಗ ಇಟ್ ಈಸ್ ಲೈಕ್ ಯು ವಿಲ್ ಹ್ಯಾವ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಆ ಯೂನಿಫಾರ್ಮ್ ಹಾಕುವಾಗ ಒಂದು ಫೀಲ್ ಏನಾಗುತ್ತೆ ಅಂದರೆ ಯು ವಿಲ್ ಫೀಲ್ ಲೈಕ್ ಅ ಡಿಫ್ರೆಂಟ್ ಪರ್ಸನ್ ಆಲ್ ಟುಗೆದರ್. ಫಸ್ಟ್ ಟೈಮ್ ನೋಡುವಾಗ ಆ ಫೀಲಿಂಗ್ ನಾವು ಹೇಳೋಕ್ಕಾಗಲ್ಲ, ಮಾತಲ್ಲಿ ಹೇಳೋಕ್ಕಾಗಲ್ಲ ನಿಜವಾಗ್ಲೂ ಹೇಳಬೇಕಾದ್ರೆ. ಇನ್ನೊಂದು ಯೂನಿಫಾರ್ಮ್ ಕಮ್ಸ್ ವಿತ್ ಲಾಟ್ ಆಫ್ ಜವಾಬ್ದಾರಿ. ಎಸ್, ನಾನು ಮಾಡಬೇಕು, ನನಗೆ ಇದೆ ಜವಾಬ್ದಾರಿ ಇದೆ. ಅದು ಒಂದು ಇಟ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ, ಪವರ್ ಎಲ್ಲ ಜೊತೆಗೆ ಬರ್ತದಲ್ಲ. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಬಾಯಿ ಮಾತಲ್ಲಿ. ಬಟ್ ಆ ರಾತ್ರಿಯಿಂದ ನಮಗೊಂದು ರೀತಿಯಲ್ಲಿ ಇರ್ತದೆ. ಆ ರಾತ್ರಿ ಒಂದು ಯು ವಿಲ್ ಫೀಲ್ ಲೈಕ್ ಯು ವಿಲ್ ರಿಮೆಂಬರ್ ದ್ಯಾಟ್. ಕನಸಲ್ಲಿ ಹಂಗೇನೆ ಇನ್ನೊಂದು ರಾತ್ರಿ ನಾವು ಮಲಗಕ್ಕೆ ಹೋಗ್ತೀವಿ, ಮತ್ತೆ ಇನ್ನೊಂದು ಸಾರಿ ಹಾಕಿ ನೋಡ್ತೀವಿ. ಸೊ ಅದು ಫಸ್ಟ್ ಟೈಮ್ ಹಾಕುವಾಗ ಯು ವಿಲ್ ರಿಮೆಂಬರ್ ಫಾರ್ ಎವರ್. ಆ ಬಟ್ಟೆ ನಾನು ಇನ್ನೂ ಇಟ್ಕೊಂಡಿದ್ದೀನಿ. ನಾವು ಫಸ್ಟ್ ಟೈಮ್ ಟ್ರೈನಿಂಗಲ್ಲಿ ಹಾಕಿರೋ ಬಟ್ಟೆ ಇನ್ನೂ ನಾನು ಇಟ್ಕೊಂಡಿದ್ದೀನಿ. ಸೊ ಅದು ನಮಗೆ ಒಂದು ರೀತಿಯಲ್ಲಿ ಎಷ್ಟು ಕೇರ್ ಮಾಡ್ತಾ ಇದ್ರಿ ಸರ್ ಆ ಬಟ್ಟೆನ? ಇಲ್ಲ, ಕೇರ್ ಮಾಡಬೇಕಂದ್ರೆ ಆ ಬಟ್ಟೆ ಎಲ್ಲ ಆ್ಯಕ್ಟಿವಿಟಿನೂ ನಾವು ಅದರಲ್ಲೇ ಮಾಡಬೇಕು. ಬಟ್ ಯು ವಿಲ್ ದ ಫೀಲ್ ಯೂನಿಫಾರ್ಮ್ ಕೊಡ್ತಾ ಇದಲ್ಲ, ಆ ಫೀಲ್ ನೀವು ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ, ಸಿಂಪ್ಲಿ ಹೇಳಬೇಕಾದ್ರೆ. ಸೊ ಎಸ್, ಯು ಸಿ ಎ ಡಿಫ್ರೆಂಟ್ ಪರ್ಸನ್, ಡಿಫ್ರೆಂಟ್ ಪರ್ಸ್ನಾಲಿಟಿ ವಿತ್ ಲಾಟ್ ಆಫ್ ರೆಸ್ಪಾನ್ಸಿಬಲ್ ಪರ್ಸನ್. ಇದು ಬರೀ ನೀವು ಏನೇನೋ ಹಾಕ್ಕೊಂಡಿರ್ತೀವಿ. ನಮ್ಮ ಹೇರ್ ಕಟ್ ಎಲ್ಲ ನಾವು ನಾರ್ಮಲಿ ಹೆಂಗೆ ಹೋಗಿರ್ತೀವಿ, ಫುಲ್ ನಮಗೆ 0 ಡಿಗ್ರಿ ಅಂದರೆ ಹೇಳ್ತೀವಿ, ಸೈಡಲ್ಲಿ ಏನೂ ಇರಲ್ಲ. ಸೊ ಅದೆಲ್ಲ ಹಾಕಿ ನಾವು ಅದು ಮಾಡುವಾಗ ಎಸ್, ಇವತ್ತು ನಾವು ಚೇಂಜ್ ಆಗಬೇಕು ಅಂತ ಒಂದು ಜವಾಬ್ದಾರಿ ಎಲ್ಲ ಜೊತೆಗೆ ಬರ್ತದೆ. ಸರ್ ನಿಮ್ಮ ಪ್ರೊಬೇಷನರಿ ಎಲ್ಲಾಯಿತು ಹಾಗಾದರೆ? ಸೊ ನನ್ನ ಪ್ರೊಬೇಷನರಿ ನಾನು ಗುಲ್ಬರ್ಗನಲ್ಲಿ ಮಾಡಿದೆ, ಗುಲ್ಬರ್ಗ ಡಿಸ್ಟಿಕಲ್ಲಿ ಮಾಡಿದೆ. ಸೊ ಅವಾಗ ಹೆಂಗೆ ಅಂದರೆ ನಮಗೆ ಪ್ರೊಬೇಷನರಿ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ನಾವು ಹೋಗ್ತೀವಿ. ನವಂಬರಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿಗೆ ಬರ್ತೀವಿ. ಬಂದಾದಮೇಲೆ ಇಲ್ಲಿ ಒಂದು 5 ವೀಕ್ಸ್ ಇರ್ತದೆ. ಇಲ್ಲಿ ಮುಗಿದಾದ್ಮೇಲೆ ಇಲ್ಲಿಂದ ನಾವು ಡಿಸ್ಟಿಕ್ ಅಲಾಟ್ ಮಾಡ್ತಾರೆ. ನನಗೆ ಗುಲ್ಬರ್ಗ. ಸೊ ನಾನು ತಮಿಳ್ನಾಡು ಈ ಕಡೆ, ಈ ಬಾರ್ಡ್ರಿಂದ ಆ ಬಾರ್ಡ್ರ್ ನಮ್ಮ ತುಂಬ ದೂರದಲ್ಲಿ ಹಾಕಿಬಿಟ್ಟಿದ್ದಾರೆ. ಯಾರು ಬರೋಕ್ಕಾಗಲ್ಲ, ಪ್ಯಾರೆಂಟ್ಸ್ ಯಾರು ಬರೋದಕ್ಕೂ ಆಗಲ್ಲ. ಸೊ ಅಲ್ಲಿ ಬಿಸಿಲು ಇಷ್ಟಂದರೆ ಇರಲ್ಲ ನಮಗೆ. ಆವಾಗ AC ಗಾಡಿ ಎಲ್ಲ ಯಾವುದೂ ಕೊಡಲ್ಲ. ಪ್ರೊಬೇಷನರಿ ಟೈಮಲ್ಲಿ ನಮಗೆ ಯಾವುದು AC ಗಾಡಿ ಇರಲ್ಲ. ಒಂದು ಹಳೆಯ ಬೊಲಿರೋ ಒಂದು ಇರ್ತದೆ. ಸೊ ಬೊಲಿರೋನಲ್ಲಿ ಹೋಗಬೇಕು. ಗುಲ್ಬರ್ಗ ಬಿಸಿಲಕ್ಕೆ ನೀವು ಆವಾಗ ಎಲೆಕ್ಷನ್ ಇತ್ತು ಆ ವರ್ಷ. ಎಲೆಕ್ಷನ್ ಬಂದೋಬಸ್ತ್ ಮತ್ತು ಪ್ಯಾಟ್ರೋಲಿಂಗ್ ಎಲ್ಲ ಮಾಡಬೇಕು. ಸೊ ನಾನು 12, 1, 2 ಹೋಗ್ತಾಯಿದ್ದೆ. 3 o'clock ನಾವು ಹೋಗ್ತಾ ಇರಬೇಕು. ಮತ್ತು ಯಾವುದೋ ಪೊಲಿಟಿಕಲ್ ಕ್ಯಾಂಪೈನ್ಸ್ ಯಾವುದೋ ಆಗ್ತಾ ಇರ್ತದೆ, ಅದಕ್ಕೆಲ್ಲ ಹೋಗಬೇಕು. ಮಹಾಗೌನ್ ಅಂದರೆ ಒಂದು ಸ್ಟೇಷನ್ ಗುಲ್ಬರ್ಗನಲ್ಲಿ. ನೀವು ಗುಲ್ಬರ್ಗಲಿಂದ ಒಂದು 20 ಕಿಲೋಮೀಟ್ರ್ 25 ಕಿಲೋಮೀಟ್ರಲ್ಲಿ ಇರ್ತದೆ. ಹೋಗುವಾಗ ಸುತ್ತಮುತ್ತ ಯಾರೂ ಇರಲ್ಲ. ಹೆಂಗೆ ಇರ್ತದೆ ಅಂದರೆ ಫುಲ್ ಒಂದು ನಿಮಗೆ ಬಿಸಿಲು ಮಾತ್ರ ಇರ್ತದೆ. ಹೆಂಗೆ ಜನರು ಯಾರು ಕಾಣಲ್ಲ, ಯಾವ ಪ್ರಾಣಿಗಳು ಕಾಣಲ್ಲ, ಯಾರು ಜನರು ಕಾಣಲ್ಲ. ಏನಪ್ಪ ನಾವು ಏನು ಬಂದು ಸಿಕ್ಕಾಕೊಂಡ್ಬಿಟ್ಟಿದೀಯಾ ಇಲ್ಲಿ ಅಂತ ಬಂದ್ಬಿಟ್ಟಿದೆ ನಮಗೆ. ಸೊ ಅವಾಗ ವಿಲ್ ನಾಟ್ ಹ್ಯಾವ್ ಎನಿ ಪರ್ಕ್ಸ್. ಊಟನೂ ಯಾವುದೋ ಒಂದು ಹೋಟೆಲ್, ಸಣ್ಣ ಪುಟ್ಟ ಹೋಟೆಲಲ್ಲಿ ಮಾಡಿಕೊಂಡು, ಮನೆಯೂ ಸರಿಯಾಗಿ ಸಿಗಲ್ಲ. ಒಂದು ಗೆಸ್ಟ್ ಹೌಸ್ ಇತ್ತು, ಒಂದು ಸ್ಮಾಲ್ ಗೆಸ್ಟ್ ಹೌಸ್ ಇರ್ತದೆ ಪ್ರೊಬೇಷನರ್ಸ್ ಇತ್ತು. ಅದು ಪಾರ್ಟ್ ಆಫ್ ಟ್ರೈನಿಂಗ್. ನಾವು ಯಾವ ಸಿಚುವೇಶನಲ್ಲಿ ನಮಗೆ ಕೊಡ್ತಾರಂದ್ರೆ ಅದು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಒಂದು ರೀತಿಯಲ್ಲಿ ನಮ್ಮ ಆಫೀಸರ್ಸ್ ಯಾವಾಗಲೂ ಹೇಳೋದು, ಅಷ್ಟು ಕಂಫರ್ಟ್ ಯಾರಿಗೂ ಕೊಡೋದು ಬೇಡ. ಈಗ ನನ್ನ ಪ್ರೊಬೇಷನರ್ ಈಗ ನಮ್ಮ ಕೊಡಗಲ್ಲಿದ್ದಾರೆ, ನಾವು ಯಾರಿಗೂ ಅಷ್ಟು ಕಂಫರ್ಟ್ ಕೊಡಲ್ಲ. ಅವ್ರಿಗೂ ಗೊತ್ತಾಗಬೇಕು, ಪ್ರತಿಯೊಂದು ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಎಷ್ಟು ಕಷ್ಟದಲ್ಲಿ ಇರ್ತಾರೆ ಅಂದರೆ ಅವ್ರಿಗೂ ಗೊತ್ತಾಗಬೇಕು. ಅದಕ್ಕೆ ನಮಗೂ ಅಷ್ಟು ಕಂಫರ್ಟಬಲ್ ಲೈಫೆಲ್ಲ ಕೊಡಲ್ಲ. ಸೊ ಅವಾಗ ವೆರಿ ಚಾಲೆಂಜಿಂಗ್. ನಮಗೂ ಅಭ್ಯಾಸ ಆಗಿಬಿಟ್ಟಿದೆ. ಇದೇ ನಾವು ಚಾಲೆಂಜ್ ಮಾಡಿ ಓವರ್ಕಮ್ ಬಂದ್ಬಿಡ್ತೀವಿ ಅಂದರೆ ಬೇರೆ ಕಡೆ ಎಲ್ಲ ಹೋಗುವಾಗ ತುಂಬ ಈಸಿ ಇರ್ತದೆ. ಎರಡನೇದು ನಮಗೆ ಲ್ಯಾಂಗ್ವೇಜ್ ಇಶ್ಯೂ. ಸೌತ್ ಕರ್ನಾಟಕನಲ್ಲಿ ನನಗೆ ತುಂಬ ಈಸಿ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ತಮಿಳ್ ಥರನೇ ಇರ್ತದೆ ನನಗೆ. ಸೊ ಸ್ಲ್ಯಾಂಗ್ ಇದೆಲ್ಲ ನಮಗೆ ಡಿಫ್ರೆನ್ಸ್ ಇಲ್ಲ, ನಿಧಾನವಾಗಿ ಮಾತಾಡ್ತಾರೆ. ನಮ್ಮೂರಲ್ಲಿ ಮಾತಾಡೋ ಥರನೇ ಇಲ್ಲಿ ಇರ್ತದೆ. ಕನ್ನಡ ನಮ್ಮ ಈಸಿಯಾಗಿ ಅರ್ಥ ಆಗ್ತದೆ. ಬಟ್ ಗುಲ್ಬರ್ಗ ಕನ್ನಡ ನಮಗೆ ಅರ್ಥ ಆಗೋದಕ್ಕೂ ತುಂಬ ಕಷ್ಟ. ನನಗೆ ಹಿಂದಿನೂ ಬರಲ್ಲ. ಸೊ ಗುಲ್ಬರ್ಗನಲ್ಲಿ ಕನ್ನಡದಲ್ಲಿ ಹೆಂಗ್ರಿ ಸರ್, ಏನು ಸರ್ ಅಂದರೆ ಹೇಳ್ತಾರೆ, ಸ್ವಲ್ಪ ನಿಧಾನಕ್ಕೆ ಹೇಳಬೇಕಂದ್ರೆ. ಇನ್ನೊಂದು, ನಾವು ಸ್ಟೇಷನ್ ಇನ್ಚಾರ್ಜ್, ಬೇರೆ ಯಾರು ನೀವು ಮಾತಾಡ್ಕೊಂಡು ನೀವು ಕೂತ್ಕೊಂಡಿರೋಕ್ಕಾಗಲ್ಲ. ಯು ಹ್ಯಾವ್ ಟು ಟೇಕ್ ದ ಡೆಸಿಷನ್. ಸೊ ಅವಾಗ ಬೇಗ ಕಲಿಯಬೇಕಂದ್ರೆ ನಮ್ಮದು ಇತ್ತು. ಸೊ ಕನ್ನಡನೂ ಗುಲ್ಬರ್ಗನಲ್ಲಿ ನಾನು ಕನ್ನಡ ಕಲಿದಿರೋದು. ಸೊ ಚೆನ್ನಾಗಿ ಹೋಗಿತ್ತು. ಒಂದು 5 ತಿಂಗಳು ಅಲ್ಲಿ ಒಳ್ಳೆಯ ಶಶಿಕುಮಾರ್ ಸರ್ ಅಲ್ಲಿ ಇದ್ದರು, IPS ಆಫೀಸರ್. ಅವರು ಫಸ್ಟ್ ಗೈಡ್ ಮಾಡಿದ್ದಾರೆ. ಆದಮೇಲೆ ಇಡಾ ಮಾರ್ಟಿನ್ ಅಂದರೆ ಸಾಹೇಬ್ರ ಗೈಡ್ ಮಾಡಿದ್ದಾರೆ. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ ಮಾಡಿ ಆದಮೇಲೆ ಎಸ್ ವಿಲ್ ನೋ ದ ಡಿಫಿಕಲ್ಟೀಸ್.
ಒಂದೊಂದು ಪೊಲೀಸ್ ಆಫೀಸರ್ಸ್ಗೆ ಎಷ್ಟು ಕಷ್ಟ ಇರ್ತದೆ. ನಾವು ಗಾಡಿಯಲ್ಲಿ ಹೋಗ್ತಾ ಇದ್ವಿ, ಮೈ ಮೆನ್ ಆರ್ ಕಮಿಂಗ್ ಇನ್ ಬೈಕ್ಸ್, ಅಷ್ಟು ಬಿಸಿಲಲ್ಲಿ ನಾವು ಬರೋಕ್ಕೆ ಹೇಳ್ತೀವಿ ಅಂದರೆ ಬರ್ತಾ ಇದ್ದಾರೆ. ಸೊ ವಿ ವಿಲ್ ರಿಮೆಂಬರ್ ದಟ್. ಸೊ ಎಷ್ಟು ಕಷ್ಟ ಇರ್ತದೆ ಪೊಲೀಸ್ ಲೈಫ್ ಅಂದರೆ. ಇಟ್ ಇಸ್, ನಾನು ಏನು ತಿಳ್ಕೊಂಡೇ ಇರ್ತೇನೆಂದರೆ ಅದು ನಮಗೆ ಇಟ್ ಇಸ್ ಅ ಪಾರ್ಟ್ ಆಫ್ ದ ಟ್ರೈನಿಂಗ್, ಅದಕ್ಕೆ ಹಿಂಗೆ ಕೊಟ್ಟಿರೋದು. ಸೊ ಚೆನ್ನಾಗಿ ಆಯಿತು. ಈಗ ನಿಮ್ದು ಫಸ್ಟ್ ಪೋಸ್ಟಿಂಗ್ ಎಲ್ಲ ಆಯಿತು ಇದಾದ್ಮೇಲೆ? ಫಸ್ಟ್ ಪೋಸ್ಟಿಂಗ್ ನಮ್ಮ ರಾಮನಗರ ಡಿಸ್ಟಿಕ್ ಚನ್ನಪಟ್ಟಣನಲ್ಲಿ ಆಗಿತ್ತು. ಸೊ ಇಟ್ ವಾಸ್ ಲೈಕ್ ವೆರಿ ಚಾಲೆಂಜಿಂಗ್. ಫಸ್ಟ್ ಡೇ ನಾನು ಪೋಸ್ಟಿಂಗ್ ಹೋಗುವಾಗಲೇ ಸ್ಟ್ರೈಕ್ ಇತ್ತು. ದೊಡ್ಡ ಸ್ಟ್ರೈಕ್ ಇತ್ತು. ಹೋಗುವಾಗ ಎಲ್ಲ ಸೀನಿಯರ್ ಆಫೀಸರ್ಸ್ ನನ್ನ ಚಾರಲ್ಲಿ ಕೂತ್ಕೊಂಡು ಎಲ್ಲ ಮಾನಿಟ್ರ್ ಮಾಡ್ತಾಯಿದ್ರು. ಸೊ ದೊಡ್ಡ ಸ್ಟ್ರೈಕ್ ಇತ್ತು. ನಮ್ಮ ಫಸ್ಟ್ ಹೇಳಿ ಕಳಿಸಿರೋದು ನಮ್ಮ ಡಿ ಜಿ ಮೇಡಮ್, ಆವಾಗ ಇದ್ದ ಡಿ ಜಿ ಮೇಡಮ್ ಹೇಳಿ ಕಳಿಸಿದ್ದಾರೆ, ಸ್ವಲ್ಪ ಸೇಫಾಗಿ ಹೋಗಿ, ಪೊಲೀಸ್ ಗಾಡಿಯಲ್ಲಿ ಹೋಗ್ತದೆ ಅಂದರೆ ಇನ್ನು ಸ್ಟೋನ್ ಪೆಲ್ಟಿಂಗ್ ಆಗೋದಕ್ಕೆ ಸಾಧ್ಯನೇ ಇರ್ತದೆ, ಬೇಕಾದ್ರೆ ಬಸ್ಸಲ್ಲಿ ಹೋಗಿಬಿಡಿ ಅಂದರೆ ಮೇಡಮ್ ಹೇಳಿ ಕಳಿಸಿದ್ದಾರೆ. ಸೊ ದೆನ್ ನಾನು ಅಲ್ಲಿ ಅನೂಪ್ ಶೆಟ್ಟಿ ಸರ್ SP ಇದ್ದರು, ಅವ್ರ ಕಡೆ ಮಾತಾಡಿದ, ಸರ್ ಹಿಂಗೆ ಇದೆ ಅಂದರೆ, ಇಲ್ಲ ಬನ್ನಿ ಅದೆಲ್ಲ ಏನಲ್ಲ, ವಿಲ್ ಟೇಕ್ ಕೇರ್ ಅಂದರೆ ಹೇಳಿದ್ದಾರೆ. ಸೊ ಅನೂಪ್ ಶೆಟ್ಟಿ ಸರ್ ಸಚ್ ಅ ಗುಡ್ ಗೈಡ್. ತುಂಬ ಒಂದು ವರ್ಷ ಅಲ್ಲಿ ಪ್ರೊಬೇಷನರಿ ಪೀರಿಯಡಲ್ಲಿ ಟೈಮ್ ವಾಸ್ ಲಿಟಲ್ ಲೆಸ್, ಬಟ್ ಇಲ್ಲಿ ಬಂದಾದಮೇಲೆ ಒಂದು ವರ್ಷ ಅಲ್ಲಿ ಕಲಿಯೋದು ತುಂಬ ಇತ್ತು ಗುಲ್ಬರ್ಗ ಇದು ಚನ್ನಪಟ್ಟಣನಲ್ಲಿ. ಸೊ ವಿ ಡಿಡ್ ಅವರ್ ಲೆವೆಲ್ ಬೆಸ್ಟ್. ಕನ್ನಡನೂ ಆವಾಗ ಬಂದುಬಿಟ್ಟಿದ್ದು ಒಂದು ಮಟ್ಟಕ್ಕೆ. ಸೊ ಚೆನ್ನಾಗಿ ಹೋಗಿತ್ತು. ಒಳ್ಳೆಯ ಪ್ರಾಪರ್ಟಿ ಅಫೆನ್ಸ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ. 100+ ಬೈಕ್ಸ್ ಬೇರೆ ಬೇರೆ ಅಫೆನ್ಸಲ್ಲಿ ಪ್ರಾಪರ್ಟಿ ಅಫೆನ್ಸ್ ಡಿಟೆಕ್ಟ್ ಮಾಡಿರೋದು. ನಮಗೆ ಟು ವಾಟ್ ಎಕ್ಸ್ಟೆಂಟ್ ಐ ಕ್ಯಾನ್ ಡೂ, ಕಲಿಯೋದಕ್ಕೆ ಭಾಳಷ್ಟು ಇನ್ನೂ ಅವಕಾಶ ಇತ್ತು. ಆವಾಗ ಐ ಡಿಡ್ ಮೈ ಲೆವೆಲ್ ಬೆಸ್ಟ್. ನಾನು ಕಾಂಟ್ರಿಬ್ಯೂಟ್ ಮಾಡಿದೆ, ಎಷ್ಟು ಮಾಡೋಕ್ಕೆ ಸಾಧ್ಯನೇ ಇತ್ತು ಆವಾಗ ಅದು ಮಾಡಿದೆ. ಈಗ ನೀವು ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಹಾಗಾದರೆ ಕೆಲಸ ಮಾಡಿದ್ದೀರಾ ಸರ್? ಸೊ ಅಲ್ಲಿ ಚನ್ನಪಟ್ಟಣದಿಂದ ನಾನು ಹುಬ್ಳಿ ಧಾರವಾಡ ಹೋದೆ. ಸೊ ಹುಬ್ಳಿ ಧಾರವಾಡಲ್ಲಿ ಅಡ್ವಾನ್ಸ್ ಆಗಿ ನನಗೆ ಪ್ರಮೋಷನ್ ಜಾನ್ವರಿಯಲ್ಲಿ ಬರಬೇಕಾಯಿತು. ಆವಾಗ ಪ್ರವೀಣ್ ಸೂದ್ ಸರ್ DG and IGP ಇದ್ದರು. ಸಾಹೇಬ್ರು ಹೇಳಿದರು, ನಿಮಗೆ ನವಂಬರಲ್ಲಿ ನನಗೆ ಹೇಳಿಬಿಟ್ಟು ನಾವು ಹುಬ್ಳಿ ಧಾರವಾಡ ಕಳಿಸ್ತಾ ಇದ್ದೀವಿ, ಹೋಗಿ ಮಾಡಬೇಕಂದ್ರೆ ಅಡ್ವಾನ್ಸ್ ಆಗಿ. ಸೊ ಐ ವಾಸ್ ಲೈಕ್ ASP ಅಂದರೆ ಹೇಳ್ತಾರೆ, ಅಸಿಸ್ಟೆಂಟ್ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್. ಅಲ್ಲಿಂದ ನಮಗೆ ಗುಲ್ಬರ್ಗಾಕ್ಕೆ ಕಳಿಸಿದ್ದಾರೆ, SP ಲೆವೆಲ್ ಪೋಸ್ಟ್ ಅದು. ಸೊ ಕಳಿಸಿ ಚೆನ್ನಾಗಿ ಮಾಡಿ ಅಂದರೆ ಹೇಳಿದರು. ಸೊ ಅಲ್ಲಿ ಹೋಗಿ ಆದಮೇಲೆ ಅಲ್ಲಿ ಚೆನ್ನಾಗಿ ಮಾಡಿದ್ದೀವಿ. ಸೊ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಸ್ ಆಲ್ವೇಸ್ ಗುಡ್. ಬಟ್ ಒಂದು ಯೂನಿಟ್ ಒಂದು ರೀತಿಯಲ್ಲಿ ಇರ್ತದೆ. ಸೊ ಚಾಲೆಂಜಸ್ ಭಾಳಷ್ಟಿತ್ತು, ಬಟ್ ಚೆನ್ನಾಗಿ ಮಾಡಿದ್ದೀವಿ. ಹುಬ್ಳಿಯಲ್ಲಿ ಯಾವ ರೀತಿ ಚಾಲೆಂಜಸ್ ಇತ್ತು ನಿಮಗೆ? ಸೊ ಹುಬ್ಳಿಯಲ್ಲಿ ಸ್ವಲ್ಪ ಕ್ರೈಮ್ ರೇಟ್ ಜಾಸ್ತಿ. ಈಗ ಕೊಡಗಲ್ಲಿ ಕಂಪೇರ್ ಮಾಡೋದು ಕ್ರೈಮ್ ವೈಸ್ ತುಂಬ ಜಾಸ್ತಿ ಅಲ್ಲಿ. ಸೊ ಆ ಕ್ರೈಮ್ ನೋಡುವಾಗಲೇ ನಮಗೆ ಮಲಗೋಕ್ಕೆ ಆಗಲ್ಲ. ಹೆಂಗೆ ಅಂದರೆ ರೋಡ್ ಆಕ್ಸಿಡೆಂಟ್ ಇರಲಿ, ಇಲ್ಲ ಸ್ಟ್ಯಾಬಿಂಗ್ ಇರಲಿ, ಕೊತ್ತಂಬರಿ ಒಬ್ಬನ 10 ರೂಪಾಯಿ ಇನ್ನೊಂದು 15 ರೂಪಾಯಿಗೆ ಹಾಕಿದಾನಂದ್ರೆ ಒಂದು ಚಾಕು ಹಾಕಿಬಿಟ್ಟಿದ್ದಾನೆ. ಇದು ನಾನು ಹೇಳುವಾಗ ನಾನು ನಂಬಕ್ಕೆ ಆಗಲ್ಲ. ಅದು ಹಿಂಗೆ, ಇದಕ್ಕೆಲ್ಲ ಯಾರು ಚಾಕು ಹಾಕ್ತಾರೆ, ಸ್ಟ್ಯಾಬಿಂಗ್ ಆಗ್ತದೆ. ನಾನು ಹೋಗಿ ವಿಚಾರಣೆ ಮಾಡುವಾಗಲೇ ಹಂಗೇನಾಗಿತ್ತು. ಇನ್ನೊಂದು ಕೇಸಲ್ಲಿ ಸ್ಟ್ಯಾಬಿಂಗ್ ಆಗಿದ್ದು, ಆಲ್ಮೋಸ್ಟ್ ಸ್ವಲ್ಪ ಮಿಸ್ ಆಗುತ್ತೆ ಅಂದರೆ ಮರ್ಡರ್ ಆಗ್ತಾನೆ. ಯಾಕೆ ಅಂದರೆ ಹೇಳಿದ್ವಿ, ಗುರಾಯಿಸ್ತಾ ಇದ್ದಾನಂದರೆ ಹೇಳ್ತಾ ಇದ್ರು. ಸೊ ಏನಪ್ಪ ಗುರಾಯಿಸ್ತಾ ಇದೆ ನನಗೆ ಅರ್ಥ ಆಗಿಲ್ಲ. ಈಗಲೂ ಎಕ್ಸಾಕ್ಟ್ಲಿ ಆ ಪದ ಏನಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್ ಒಂದು ರೀತಿಯಲ್ಲಿ ನನ್ನ ನೋಡ್ತಾ ಇದ್ದ, ಅದಕ್ಕೆ ನಾನು ಚಾಕು ಹಾಕಿದ್ದೀನಿ. ನೋಡೋದಕ್ಕೆಲ್ಲ ಚಾಕು ಹಾಕ್ತಾರೆ. ಐ ಕುಡಿನ್ ಬಿಲೀವ್. ಇದೆಲ್ಲ ನಾನು ನಂಬಲ್ಲ, ನೀವು ಎಲ್ಲರೂ ಬರಬೇಕು, ಸಂಬಂಧಪಟ್ಟ ಎಲ್ಲರೂ ಬರಬೇಕು ಅಂದ್ರೆ ಸ್ಟೇಷನಲ್ಲಿ ರಾತ್ರಿ 12 ಗಂಟೆ ನಾನೇ ಕೂತ್ಕೊಂಡು ವಿಚಾರಣೆ ಮಾಡಿದೆ. ನಿಜವಾಗಿ ನೋಡಬೇಕಂದ್ರೆ ಹಂಗೇನೆ ಸಿಂಪ್ಲಿ ಅವನು ಒಂದು ರೀತಿಯಲ್ಲಿ ನೋಡಿದಾನೆ, ಅದಕ್ಕೆ ಚಾಕು ಹಾಕಿಬಿಟ್ಟಿದ್ದಾನೆ. ಸೊ ನಿಮಗೆ ಹೋಗಿ ಆಯಿತು ಊಟ ಮಾಡೋಣ ಅಂದರೆ ಮಾಡ್ತಾ ಇರ್ತೀವಿ, ಕಾಲ್ ಬರ್ತದೆ, ಒಂದು ಸ್ಟ್ಯಾಬಿಂಗ್ ಆಗಿಬಿಟ್ಟೆ ಸರ್, ಇಮಿಡಿಯೇಟ್ಲಿ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಬೇಕು, ನಮ್ಮ ಕಮಿಷನರ್ ಸರ್ ಹೇಳ್ತಾರೆ. ಸೊ ಊಟ ಮುಗಿಸ್ಬಿಟ್ಟು ಬೇಗ ಅಲ್ಲಿ ಹೋಗಬೇಕು. ಸೆಕೆಂಡ್ ಕೊರೋನಾ ಬೇರೆ ಇತ್ತು. ಕೊರೋನಾ ಇತ್ತು, ಬಟ್ ತುಂಬ ಎಫಿಷಿಯೆಂಟಾಗಿ ನಾವು ಎನ್ಫೋರ್ಸ್ ಮಾಡಿದ್ದೀವಿ. ಐ ಕ್ಯಾನ್ ಸೇ ದಟ್ ವಿತ್ ಪ್ರೌಡ್ಲಿ ಐ ಕ್ಯಾನ್ ಸೇ, ತುಂಬ ಎಫಿಷಿಯೆಂಟಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡಿಕೊಂಡು, ಅಲ್ಲಿ ಮಾರ್ಕೆಟ್ ಇತ್ತು, APMC ಮಾರ್ಕೆಟ್ ಟೈಮಿಂಗ್ ಅದು ಇದೆಲ್ಲ ಚೇಂಜ್ ಮಾಡಿ ಆ್ಯಕ್ಟಿವ್ಲಿ ಐ ಡಿಡ್ ದ ವರ್ಕ್. ಸೊ ವರ್ಕಿಂಗ್ ಅವರ್ಸಲ್ಲಿ ಏನಂದರೆ ಎವ್ರಿ ಡೇ ಮಿನಿಮಮ್ ಇಟ್ ಯೂಸ್ ಟು ಬಿ 14 to 15 ಅವರ್ಸ್ ವರ್ಕಿಂಗ್ ಅವರ್ಸ್ ಮಾತ್ರ ಇತ್ತು. ಸೊ ವರ್ಕ್ ವೈಸ್ ವೆರಿ ಚಾಲೆಂಜಿಂಗ್, ಕ್ರೈಮು ಜಾಸ್ತಿ ಇತ್ತು. ಸೊ ಮಾಡಿದ್ದೀವಿ. ಈಗ ನೀವು ಹೇಳಿದ್ರಿ ಕೋವಿಡ್ ಟೈಮಲ್ಲಿ ಕೂಡ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಂತ. ಕೋವಿಡ್ ಟೈಮ್ ನಾವು ಕೂಡ ನೋಡಿದ್ದೀವಿ, ಹಲವಾರು ಸಾವು ನೋವುಗಳೆಲ್ಲ ಇರ್ತಾ ಇತ್ತು. ಹೇಗೆ ಅನಿಸ್ತು ಸರ್ ನಿಮಗೆ? ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ನೀವು ಅದನ್ನೆಲ್ಲ? ನಾನು ಹೇಳಿದನಲ್ಲ, ಸಮುದಾಯಕ್ಕೆ ಒಂದು ಸೇವೆ ಮಾಡೋದಕ್ಕೆ ಒಂದು ಅವಕಾಶ. ಸೊ ನಾನು ಇಲ್ಲಿ ರಾಮನಗರನಲ್ಲಿ ಇರುವಾಗ 20 ಕೋವಿಡ್ ಬಂತು. ಆವಾಗ ನನ್ನನ್ನೇ ಕ್ವಾರಂಟೈನ್ ಎಲ್ಲ ಆಗಿ ಅಲ್ಲಿಂದ ಹೋಗಿದ್ದೀವಿ.
ಸೊ ಅಲ್ಲಿ ಏನು ಪೈನ್ ಇತ್ತಂದ್ರೆ ನನ್ನ ಮೆನ್ ಆ್ಯಂಡ್ ಆಫೀಸರ್ಸ್ ಮೋಟಿವೇಟ್ ಮಾಡೋದು ಇಟ್ ವಾಸ್ ವೆರಿ ವೆರಿ ಚಾಲೆಂಜಿಂಗ್. ದೇರ್ ಆರ್ ಲಾಟ್ ಆಫ್ ಗುಡ್ ಆಫೀಸರ್ ಸ್ಟಾಫ್, ಒಳ್ಳೆ ಇನ್ಸ್ಪೆಕ್ಟ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರ ರಿಲೇಟಿವ್ ಅಕ್ಕ ಗಂಡ ತೀರಿ ಹೋಗಿಬಿಟ್ಟಿದ್ದಾರೆ. ಇಟ್ ವಾಸ್ ಹೈಲಿ ಡಿಮೋಟಿವೇಟೆಡ್. ಸೊ ರಾತ್ರಿ 2 ಗಂಟೆಗೆ ಯೂಸ್ಟ್ ಕೆಟ್ಟ ಕಾಲ್, ಸರ್ ನನ್ನ ತಾಯಿಗೆ ತುಂಬ ಆರಾಮಿಲ್ಲ ಸರ್. ನಾನು ಪೊಲೀಸ್ ಮ್ಯಾನ್. ಸೊ ಇಮಿಡಿಯೇಟ್ಲಿ ನಾವು ಹಾಸ್ಪಿಟಲ್ ಕಾಲ್ ಮಾಡಿ ಒಂದು ಅವಕಾಶ ಮಾಡಿಕೊಡಿ. ಪೊಲೀಸ್ ಫೋರ್ಸ್ ನಾವು ಸೇಫಾಗಿ ಇಟ್ಕೊಳ್ಳಲ್ಲ ಅಂದರೆ ಎನ್ಫೋರ್ಸ್ ಮಾಡೋದು ಕಷ್ಟ ಆಗ್ತದೆ, ಕಯಾಟಿಕ್ ಸಿಚುವೇಶನ್ ಆಗಿಬಿಡ್ತದೆ. ಸೊ ಇಂಥಾಗ ನಮ್ಮ ಪೊಲೀಸ್ ಮ್ಯಾನ್ಗೆ ತುಂಬ ಕಷ್ಟ ಆಯಿತು. ಸೊ ಪೊಲೀಸ್ ಮ್ಯಾನ್ಗೆ ನೋಡ್ಕೊಂಡಿದ್ದೀವಿ. ಸೊ ಅವರ ನೋಡ್ಕೊಂಡಿರುವಾಗ ದೇ ನೋ ದಟ್ ಐ ವಾಸ್ ಸ್ಟ್ರಿಕ್ಟ್, ಐ ಆಮ್ ಸ್ಟ್ರಿಕ್ಟ್. ಬಟ್ ಸಮಸ್ಯೆ ಅಂದರೆ ಬರುವಾಗ ಒಂದು ಪೊಲೀಸ್ ಮ್ಯಾನ್ಗೆ, ಒಂದು ಸ್ಟಾಫ್ಗೆ, ಆಫೀಸರ್ಗೆ ಸಮಸ್ಯೆ ಅಂದರೆ ಬರುವಾಗ ಐ ಆಲ್ವೇಸ್ ಯೂಸ್ ಟು ಸ್ಟ್ಯಾಂಡ್ ವಿತ್ ದಮ್. ಒಂದು ಸಮಸ್ಯೆ ಅಂದರೆ ನನಗೆ ಬರಲಿ, ನಿಮ್ಮನ್ನು ನಾನು ಬಿಟ್ಕೊಡಲ್ಲ. ಸೊ ಐ ಟುಕ್ ಇಟ್ ಪರ್ಸ್ನಲಿ. ಏನಾಗತ್ತಂದ್ರೂ ನನ್ನ ಡೆಸಿಷನ್ ಮೇಲ್ಗಡೆ ಒಂದು ತಪ್ಪಾಗಿದೆ ಅಂದ್ರೂ ಜವಾಬ್ದಾರಿ ನಾನು ತೊಗೊಳ್ತೀನಿ, ನಿಮಗೆ ಏನಾಗಲ್ಲ. ಸೊ ಕೆಲವೊಂದು ಇನ್ಸಿಡೆಂಟ್ಸ್ ಆಗಿತ್ತು. ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡೋದು ಬೇಡ, ಬೇಕಾದ್ರೆ ಕ್ರಮ ಕೈಗೊಳ್ಳಬೇಕಂದ್ರೆ ನಾನು ಮಾಡಿದ್ದೀನಿ. ಐ ಇನ್ ಸಮ್ ಸಿಚುವೇಶನ್ಸ್ ಅಂತಾಗ ಆಗಿತ್ತು. ಸೊ ಸಣ್ಣ ಪುಟ್ಟ ಮಿಸ್ಟೇಕ್ ಉದ್ದೇಶಪೂರ್ವವಾಗಿಲ್ಲ. ಅಂಥ ಸಂದರ್ಭದಲ್ಲಿ ಐ ಸ್ಟುಡ್ ವಿತ್ ಮೈ ಆಫೀಸರ್ಸ್ ಆ್ಯಂಡ್ ಮೆನ್. ಅದು ನನಗೊಂದು ಖುಷಿ. ಮತ್ತು ಜೊತೆಗೆ ಅದು ನಾನು ಮಾಡಿರೋದ್ರಿಂದ ನನ್ನ ಆಫೀಸರ್ಸ್ ವಿಶ್ವಾಸ ಇಟ್ಕೊಂಡು ಕೆಲಸವನ್ನು ಮಾಡಿದ್ದಾರೆ ಭಾಳಷ್ಟು ಆಫೀಸರ್ಸ್. ಎಸ್, ಹೀ ಈಸ್ ಗುಡ್. ಹಿ ಮೇ ಬಿ ಸ್ಟ್ರಿಕ್ಟ್ ಬಟ್ ಹೀ ಈಸ್ ಗುಡ್. ಅಂದರೆ ಆ ವಿಶ್ವಾಸದಲ್ಲಿ ಭಾಳಷ್ಟು ಜನ ನಮಗೆ ಕೆಲಸ ಮಾಡಿದ್ದಾರೆ. ಸ್ಟಿಲ್ ದೇ ರಿಮೆಂಬರ್ ಮೀ ಆ್ಯಂಡ್ ಸರ್ ಮಾಡಿದಿರಿ ಅಂದರೆ ಹೇಳ್ತಾ ಇದ್ದಾರೆ. ಅದು ಒಂದು ನಮಗೆ ಖುಷಿ. ಸರ್, ಸಾಕಷ್ಟು ವಿಚಾರ ಇದೆ ನಿಮ್ಮ ಜೊತೆ. ಇನ್ನೂ ಸಹ ನಾನು ಮಾತನಾಡಬೇಕು. ಒಂದು ಸಣ್ಣ ವಿರಾಮದ ನಂತರ ಮಾತನ್ನ. ವೀಕ್ಷಕರೇ, ಇನ್ನೂ ಸಹ ಸಾಕಷ್ಟು ವಿಚಾರಗಳನ್ನು ಸರ್ ಜೊತೆ ನಾನು ಮಾತನಾಡಬೇಕು. ಒಂದು ಪುಟ್ಟ ವಿರಾಮದ ಜೊತೆ ನಾನು ವಾಪಸ್ ಬರ್ತೀನಿ.